ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಜುಲೈ 23 ಬುಧವಾರ ಇದೆ. ಆ್ಯಂಡ್ ಇವತ್ತಿನ ನ್ಯೂಸ್ ಪೇಪರಲ್ಲಿ ಏನೇನೆಲ್ಲ ವಿಷಯ ಬಂದಿದ್ದಾವೆ. ಫಸ್ಟ್ಗೆ ಪ್ರಜಾವಾಣಿ, ದೆನ್ ವಿಲ್ ಗೋ ಟು ಹಿಂದೂ ಆಲ್ಸೋ. ಯಾವ ಥರ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ, PSI ಎಕ್ಸಾಮ್ ಒಳಗೆ, ಪೊಲೀಸ್ ಒಳಗೆ ಕೇಳಿದರೆ ಹೆಂಗೆ ಕೇಳ್ತಾರೆ ಅನ್ನುವಂಥ ವಿಷಯವನ್ನು ವಿಸ್ತಾರವಾಗಿ ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ಗೆ ಈ ಫ್ರಂಟ್ ಪೇಜಲ್ಲಿ ನಭಯಕ್ಕೆ ಜಿಗಿದ ಲೋಹದ ಹಕ್ಕಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಬ್ರಿಟನ್ನಿನ ಒಂದು ಈ ವಾಯುಪಡೆಯ ವಿಮಾನ, ಬ್ರಿಟನ್ ವಾಯುಪಡೆಯ ವಿಮಾನ F-35B ಇದೊಂದು ಯುದ್ಧ ವಿಮಾನ ಆಗಿತ್ತು. ಕೇರಳದೊಳಗೆ ಇದಕ್ಕೆ ಸ್ವಲ್ಪ ಇಂಜಿನ್ ಸಮಸ್ಯೆ ಆಗಿ ನಿಂತಿತ್ತು. ಸೊ ಫೈನಲಿ ಇದರ ರಿಪೇರಿಯಾಗಿ ವಾಪಸ್ ಹೋಗ್ತಾ ಇದೆ. ಇತ್ತೀಚೆಗೆ ಈ ವಿಮಾನ ಇತ್ತು F-35B ಯಾವ ದೇಶದ್ದು, ನಮ್ಮ ದೇಶದೊಳಗೆ ನ್ಯೂಸ್ ಒಳಗಿತ್ತು ಅಂತಾನು ನಿಮಗೆ ಪ್ರಶ್ನೆ ಕೇಳ್ಬೋದು. ಅದು ಒಂದು ಪ್ರಶ್ನೆ ಇದೆ ಗೈಸ್. ನೆಕ್ಸ್ಟ್, ರಾಜೀನಾಮೆ ಕಾರಣ ನಿಗೂಢವಾಗಿದೆ. ಯಾರ್ದು? ಜಗದೀಪ್ ಧನ್ಕರ್, ನಮ್ಮ ವೈಸ್ ಪ್ರೆಸಿಡೆಂಟ್ ಅವ್ರದ್ದು. ನೋಡಿ, ಯಾರ್ಯಾರೆಲ್ಲ ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋಕ್ಕೆ ಶುರು ಮಾಡ್ತಿದ್ದೀರಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೀನಾಮೆ ನೀಡಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನಷ್ಟೇ ಓದ್ಬಿಡಂಗಿಲ್ಲ. ಭಾರತ ಸಂವಿಧಾನದೊಳಗೆ ರಾಜೀನಾಮೆ ಕುರಿತು ಯಾವ ಆರ್ಟಿಕಲಿಂದ ಯಾವ ಆರ್ಟಿಕಲ್ವರೆಗೂ ಇರುತ್ತೆ, ಆ್ಯಂಡ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ರಾಜೀನಾಮೆ ಕೊಡಬಹುದು ಅಂತ ಯಾವ ಆರ್ಟಿಕಲ್ ಹೇಳುತ್ತೆ. ಓಕೆ, ನಿಮಗೆ ಇದು ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಯಾವ ಕಾರಣಕ್ಕೆ ಇವರು ಈ ಒಂದು ರಿಸೈನ್ ಮಾಡಿರಬಹುದು ಅಂತ ಹೇಳಿಬಿಟ್ಟು ಕೂಡ ಸ್ಪೆಕ್ಯುಲೇಷನ್ ಇದೆ. ಅದು ಅಂತೂ ನಮಗೆ ಬೇಕಾಗಿಲ್ಲ. ಆದರೆ ಉಪರಾಷ್ಟ್ರಪತಿಯವರು ಬೇಕು ಅಂದರೆ ರಿಸೈನ್ ಮಾಡಬಹುದು. ಇವರು 3ನೇ ಉಪರಾಷ್ಟ್ರಪತಿ ಆಗಿದ್ದಾರೆ. ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ನೀವು ನೋಡ್ಬೋದು. ಒಂದು ಸ್ಪೆಕ್ಯುಲೇಷನ್ ಏನಂದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಯಾರಿಗೂ ಮಾತಾಡೋಕ್ಕೆ ಕೊಡಂಗಿಲ್ಲ ಅಂತ ಹೇಳಿತ್ತು, ಕೊಡಬಾರ್ದು ಅಂತ ಆ ಪಕ್ಷದಿಂದ, BJP ಪಕ್ಷದಿಂದ ಆರ್ಡರ್ ಇತ್ತು. ಆದರೆ ಖರ್ಗೆ ಅವರು ಟೀಕೆ ಮಾಡಬೇಕಾದ್ರೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದನೂ ಕೂಡ ಮನನೊಂದು, ಈವನ್ ಎರಡು ಪಕ್ಷದವ್ರ ಕಡೆಯಿಂದನೂ ಕೂಡ ಅವರಿಗೆ ಅದನ್ನು ಫೇಸ್ ಮಾಡ್ಲಿಕ್ಕೆ ಆಗದೆ ಇರೋದಕ್ಕೂ ಆಗಿರಬಹುದು. ಹೆಲ್ತ್ ಅಂತೂ ಕರೆಕ್ಟೇ ಇದೆ ಅವ್ರದ್ದು ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಬಟ್ ಒಟ್ಟಿನಲ್ಲಿ ನಮಗೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು, ಇವರು ರಿಜಿಗ್ನೇಷನ್ ಮಾಡಿದ್ದಾರೆ, ಯಾರಿಗೆ ಕೊಡ್ತಾರೆ ಆ್ಯಂಡ್ ಯಾವ ಆರ್ಟಿಕಲ್ ಅಡಿಯಲ್ಲಿ ಅಂತ ನಿಮಗೆ ಗೊತ್ತಿರಬೇಕು. ನಿನ್ನ ನ್ಯೂಸ್ ಪೇಪರ್ ಆರ್ಟಿಕಲ್ ಎಡಿಟೋರಿಯಲ್ ಡಿಸ್ಕಷನ್ ಯಾರ್ಯಾರು ನೋಡಿಲ್ಲ ಅವರು ಅದನ್ನು ಕಂಪಲ್ಸರಿಯಾಗಿ ನೋಡಿ. ನೆಕ್ಸ್ಟ್, ಇಲ್ಲಿ ನೋಡಿ, ಮಂಗಾಯಿ ಜಾತ್ರೆ ಪ್ರಯುಕ್ತ ಬೆಳಗಾವಿ ಒಳಗೆ ಈ 2 ಟಗರುಗಳನ್ನು ಕಾಳಗಕ್ಕೆ ಇಳಿಸಿದ್ದಾರೆ ಗೈಸ್. ಓಕೆ, ಸೊ ಇಲ್ಲಿ ಪ್ರಾಣಿ ಒಂದು ಹಕ್ಕುಗಳು, ಪ್ರಾಣಿಗೂ ಕೂಡ ಜೀವಿಸುವ ಹಕ್ಕಿದೆ, ಅದರ ಉಲ್ಲಂಘನೆ ಆಗಿದೆ ಅಂತ ನಿಮಗೇನಾದರೂ ಅನಿಸುತ್ತಾ? ನಿಮ್ಮ ಪ್ರಕಾರ ಆ ಥರ ಮಾಡೋದು ಸರಿನೋ ತಪ್ಪೋ ಹೇಳಿ ನೋಡೋಣ. ಓಕೆ, ನಿಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿ. ಜಸ್ಟ್ ಲೈಕ್ ಜಲ್ಲಿಕಟ್ಟು ಹಿಂಗೂ ಕೂಡ ಮಾಡ್ತಾರೆ. ನೆಕ್ಸ್ಟ್, ಅಂಗವಿಕಲ ಪ್ರಾಧ್ಯಾಪಕರು. ನೋಡಿ, ಈ ನಕಲಿ ಪ್ರಮಾಣ ಪತ್ರ ಕೊಟ್ಟು ಬೋಧಕರ ಪಟ್ಟಿಗಳನ್ನು ರೆಡಿ ಮಾಡಿ ಟ್ರಾನ್ಸ್ಫರಿಂದ ಎಸ್ಕೇಪ್ ಆಗ್ತಿದ್ದಾರೆ ಕೆಲವೊಂದಿಷ್ಟು ಜನ. ಬೋಧಕರೇ ಇಂಥ ಕಳ್ಳರಾದರೆ ಇನ್ನು ಉಳ್ಕಿದವ್ರು ಏನು ಮಾಡಬೇಕು ಗೈಸ್? ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಕೆಲವು ಪ್ರಾಧ್ಯಾಪಕರು ವರ್ಗಾವಣೆಗಾಗಿ ಅಂಗವಿಕಲರಾಗುತ್ತಿರುವುದು. ಅವರು ಅಂಗವಿಕಲರು ಅಂತ ಸರ್ಟಿಫಿಕೇಟ್ ಹಚ್ಚಾರ. ಇಲ್ಲಂದ್ರೆ ಇನ್ನೂ ಕೆಲವೊಬ್ರು ಏನು ಮಾಡ್ಯಾರ, ವರ್ಗಾವಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ತಮ್ಮ ಅವಲಂಬಿತರು, ಮಕ್ಕಳು, ಹೆಂಡತಿ, ಅವರು ಅಂಗವಿಕಲಾಗ್ಯಾರ, ಅವ್ರನ್ನ ಕರ್ಕೊಂಡು ಹ್ಯಾಂಗೆ ಹೋಗೋಣ ಅಂತ ಕೇಳತ್ತಾರೆ. ಸೊ ಇವತ್ತಿನ ದಿನ ನೈತಿಕತೆ ಕಡಿಮೆ ಆಗ್ತಿದೆ, ನೈತಿಕತೆ ಹೋಗ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ನೈತಿಕತೆ ಅಲ್ಲ, ಎಲ್ಲ ಸತ್ಯಾನಾಶ ಆಗಿ ಹೋಗಿದ್ದಾವೆ. ಯಾರು ಅದನ್ನು ಕಲಿಸ್ಬೇಕು ಶಾಲೆ ಕಾಲೇಜುಗಳಲ್ಲಿ, ಅವ್ರ ಹತ್ರನೇ ಇಲ್ಲದೆ ಇರೋದನ್ನು ನೀವು ಇಲ್ಲಿ ಕಾಣ್ಬೋದು ಗೈಸ್. ಓಕೆ, ನೆಕ್ಸ್ಟ್, ಕಾಡಿಗೆ ಜಾನುವಾರು ಬಿಡುವಂತಿಲ್ಲ. ಇದು ಫಾರೆಸ್ಟ್ ರೈಟ್ ಆ್ಯಕ್ಟಲ್ಲೂ ಕೂಡ ಪ್ರೊಹಿಬಿಟ್ ಮಾಡಿದೆ. ಈ ಒಂದು ನಿಯಮವನ್ನು ಕರ್ನಾಟಕ ಸರ್ಕಾರ ಈಗ ಸ್ಟ್ರಿಕ್ಟ್ ಮಾಡ್ತಾ ಇದೆ. ಆ್ಯಂಡ್ ನೀವು ನೋಡ್ಬೋದು, ರೀಸೆಂಟ್ಲಿ ಮಲೆ ಮಹದೇಶ್ವರ ಬೆಟ್ಟದೊಳಗೆ 5 ಹುಲಿಗಳ ಒಂದು ಸಾವು ಆದ ನಂತರ ಸ್ವಲ್ಪ ರೂಲ್ಸ್ನ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ದಿನ ಮಾತ್ರ. ಅಲ್ಲಿ ಏನು ಕಂಪ್ಲೇಂಟ್ ಇದೆ ಅಂದರೆ, ತಮಿಳ್ನಾಡಿನಿಂದ ಬೇರೆ ಕಡೆಯಿಂದ ಕಾಡೊಳಗೆ ಈ ಹಸುಗಳನ್ನು, ಕುರಿ, ಮೇಕೆ, ಈ ಆಕಳು, ಎಮ್ಮೆಗಳನ್ನು ತಂದು ಹೋಗಿಸ್ತಾರಂತೆ. ಕಾಡೊಳಗೆ ಹೋಗಿಸಿ ಏನು ಮಾಡ್ತಾರೆ ಅಂದರೆ, ನೋಡಿ, ಅವು ಕಾಡೊಳಗೆಲ್ಲ ಆರಾಮಾಗಿ ಮೈಕೊಂಡಿರ್ತಾವಲ್ಲ, ಅದರ ಗೊಬ್ಬರವನ್ನು ಕಲೆಕ್ಟ್ ಮಾಡಿ ಗೊಬ್ಬರ ಮಾರುವಂಥ ಮಹಾನುಭಾವರು, ಅದನ್ನು ಮಾರಿ ಬದುಕುವಂಥ ಮಹಾನುಭಾವರು ಇದ್ದಾರೆ. ಓಕೆ, ಸೊ ಮೊನ್ನೆ ಆಗಿದ್ದು ಕೂಡ ಹೆಂಗೆ,
ಹೀಗೆ ತಮಿಳುನಾಡಿನಿಂದ ಬೇರೆ ಕಡೆಯಿಂದ ಈ ಪ್ರಾಣಿಗಳನ್ನ ತಂದು ಬಿಟ್ಟಿದ್ದಕ್ಕೆ ಅಲ್ಲಿ ಡೆಫಿನೆಟ್ಲಿ ಫಾರೆಸ್ಟ್ ಏರಿಯಾ ಒಳಗೆ ಹುಲಿಗಳಿರ್ತವೆ. ಅವು ಯಾವಾಗ ಈ ಪ್ರಾಣಿಗಳನ್ನು ತಿಂತಾರೋ, ಈ ಪ್ರಾಣಿಗಳನ್ನ ಯಾರು ತಂದು ಬಿಟ್ಟಿರ್ತಾರಲ್ಲ ಅವರು ಹುಲಿಗಳನ್ನು ಕೊಲ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಮೊನ್ನೆ ಆಗಿದ್ದು ಕೂಡ ಅದೇ. ಓಕೆ, ಈ ಪ್ರಾಣಿಗಳನ್ನು ತಂದು ಬಿಟ್ಟು ಹೋಗಿದ್ದಾರೆ. ಅದರೊಳಗೆ ಒಂದು ಪ್ರಾಣಿನ ಅರ್ಧ ತಿಂದು ಹೋಗಿದೆ ಆ ಹುಲಿ. ಸೊ ಅರ್ಧ ತಿಂದು ಹೋಗಿದ್ದನ್ನು ನೋಡಿದಂಥವ್ರು ನೆಕ್ಸ್ಟ್ ದಿನ ಮತ್ತೆ ಇನ್ನೂ ಅರ್ಧ ತಿನ್ನಕ್ಕೆ ಬಂದೇ ಬರುತ್ತೆ ಅಂತ ಅವ್ರಿಗೆ ಕನ್ಫರ್ಮು. ಸೊ ಯಾವತ್ತು ಹುಲಿ ಹಾಗೆಲ್ಲ ಫುಡ್ನ ವೇಸ್ಟ್ ಮಾಡೋದಿಲ್ಲ. ಇನ್ನೂ ಅರ್ಧ ಮಾಂಸನ ತಿನ್ನಕ್ಕೆ ಬಂದಾಗ ಅದ್ರ ಮೇಲೆ ವಿಷ ಹಾಕಿ ಆ ಹುಲಿನ ಕೊಂದಾಕಿದ್ದಾರೆ. ಓಕೆ, ಸೊ ತಮಿಳುನಾಡಿನಲ್ಲಿ ಕೂಡ ಇದು ನಿಷೇಧ ಇದೆ, ಕರ್ನಾಟಕದೊಳಗೂ ಕೂಡ ಇದು ನಿಷೇಧವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ಅ ಗುಡ್ ಡಿಸಿಷನ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್, ಕನ್ನಡ ಗಣಕ ಪರಿಷತ್ ಹೊಸ ಯೋಜನೆ. ದಿಸ್ ಈಸ್ ಗುಡ್ ಯೋಜನೆ ಗೈಸ್. ಓಕೆ, ಏನು ಮಾಡ್ತಿದ್ದಾರೆ, MS ಆಫೀಸ್ಗೆ ಪರ್ಯಾಯವಾಗಿ ಈ ಒಂದು ನುಡಿ ಅಂತ ಇತ್ತಲ್ಲ, ಮೈಕ್ರೋಸಾಫ್ಟ್ ಕಂಪನಿ ಮತ್ತು MS ಆಫೀಸ್ಗೆ ಆ ಮಾದರಿಯಲ್ಲಿ ಕನ್ನಡದಿಂದ, ಓಕೆ, ಕನ್ನಡದಲ್ಲೂ ಕೂಡ ನುಡಿ ಬರವಣಿಗೆ 1.0 ಎಂಬ ಹೊಸ ತಂತ್ರಾಂಶವನ್ನು ಕನ್ನಡ ಗಣಕ ಅನುಷ್ಠಾನ ಅಭಿವೃದ್ಧಿಪಡಿಸಿದೆ. ದಿಸ್ ಈಸ್ ಗುಡ್. ಓಕೆ, ಹೆಂಗೆ ವಿವಿಧ ಪಾಯಿಂಟ್ಗಳು ಸಿಗ್ತವೆ ನಮಗೆ ಇಂಗ್ಲೀಷ್ ಒಳಗೆ, ಹಾಗೆ ಕನ್ನಡದೊಳಗೂ ಇನ್ನು ಮುಂದೆ ಸಿಗ್ತವೆ. ಆ್ಯಂಡ್ ಈ ಒಂದು ಮಾತಾಡಿ ಕೂಡ ಕನ್ನಡವನ್ನು ಹೇಳಬಹುದು. ಸೊ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ. ನುಡಿ ಬರವಣಿಗೆ ಕೂಡ ಇದರೊಳಗೆ ಇನ್ನೂ ಸ್ಪಷ್ಟವಾಗಿದೆ ಮತ್ತು ಬೇರೆ ಬೇರೆ ಸ್ಟೈಲಲ್ಲಿ ಕನ್ನಡ ಒಂದು ಪದಗಳು ಬರುವ ಹಾಗೆ, ಅಕ್ಷರಗಳು ಬರುವ ಹಾಗೆ ಇನ್ನು ಮುಂದೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಹಲವು ಸೌಲಭ್ಯಗಳು ಇದರಿಂದ ಆಗ್ತವೆ. ಓಕೆ, ಕಾಗುಣಿತ ಪರಿಶೀಲನೆ ಆಗಿರ್ಬೋದು. ನೋಡಿ, ಈಗ ಇಂಗ್ಲೀಷ್ ಏನೋ ಟೈಪ್ ಮಾಡಿದರೆ ವೆದರ್ ಸ್ಪೆಲ್ಲಿಂಗ್ ಈಸ್ ರೈಟ್ ಆರ್ ರಾಂಗ್ ಚೆಕ್ ಮಾಡಿರಿ ಅಂತ ಬರ್ತಿದ್ಲ, ಅದು ಇನ್ನು ಮ್ಯಾಗಿನ ಕನ್ನಡದೊಳಗೂ ಬರ್ತೈತಿ, ಸ್ಪೆಲ್ಲಿಂಗ್ ಚೆಕ್. ಓಕೆ, ಪದ ಹುಡುಕುವುದು. ಓಕೆ, ನೋಡ್ರಿ, ಒಂದೇನೋ ರಾಂಗ್ ಪದ ಇರ್ತದೆ, ಎಲ್ಲದಕ್ಕೂ ರಾಂಗ್ ಪದ ಆಗಿರ್ತೈತಿ. ಅದನ್ನು ಜಸ್ಟ್ ಟೈಪ್ ಮಾಡಿದರೆ ಸಾಕು, ಯಾವ್ದ್ಯಾವ್ದು ರಾಂಗ್ ಪದ ಬಂದಿದೆ, ಯಾವ್ಯಾವ್ದು ತಪ್ಪು ಬರ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಒಂದೇ ಸರ್ತಿಗೆ ಆ ಪದನ ಒಂದು ಕಡೆ ಕರೆಕ್ಟ್ ಮಾಡಿಬಿಟ್ರೆ, ಒಂದು ಬುಕ್ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ. ಸೊ ಅದು ಒಂದು ಕಡೆ ಕರೆಕ್ಟ್ ಮಾಡಿಬಿಟ್ರೆ ಎಲ್ಲ ಕಡೆ ಕರೆಕ್ಟ್ ಆಗಿಬಿಡುತ್ತೆ. ಹೀಗೆ ಇಂಗ್ಲೀಷ್ ಒಳಗಿತ್ತು, ಕನ್ನಡದೊಳಗೆ ಇರಲಿಲ್ಲ. ಓಕೆ, ಇನ್ನು ಮುಂದೆ ಕನ್ನಡದೊಳಗೂ ಕೂಡ ಇದು ಬರ್ತಾ ಇದೆ, ನುಡಿ 1.0. ಓಕೆ, ದಟ್ಸ್ ಅ ಗುಡ್ ಒನ್. ನೆಕ್ಸ್ಟ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರ ಕೊರತೆ. ಗೈಸ್, ನೀವು ಹೇಳಿದ್ರು ಕ್ಯಾಪಿಟಲ್ ಸಿಟಿ ಬೆಂಗಳೂರೊಳಗೆ ವಿಶ್ವವಿದ್ಯಾಲಯದೊಳಗೆ ಈ ಒಂದು ಶಿಕ್ಷಕರ ಕೊರತೆ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, ಹಳ್ಳಿ ಶಾಲೆಗಳಲ್ಲಿ 60,000 ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದ್ದಾವೆ. 60,000 ಟೀಚರ್ ಪೋಸ್ಟ್ ಆರ್ ವೇಕೆಂಟ್ ಗೈಸ್ ಇನ್ ವೇರಿಯಸ್ ಗೌರ್ಮೆಂಟ್ ಸ್ಕೂಲ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಗೌರ್ಮೆಂಟ್ ಸ್ಕೂಲ್ಸ್. ಸೊ ಒಳ ಮೀಸಲಾತಿ ತೊಡಕಂತೆ ಅದು ಅಂತೆ. ಓಕೆ, ಒಳ ಮೀಸಲಾತಿ ಜಾರಿಗೆ ಯಾವಾಗ ಬೇಕಾದ್ರಿಗೂ ಬರಲಿ, ಆದರೆ ಅಲ್ಲಿವರೆಗೂ ರಿಕ್ರೂಟ್ಮೆಂಟ್ ಮಾಡೋಕ್ಕೊಳಗೇನೋ, ಅಲ್ಲಿವರೆಗೂ ಆ ವಿದ್ಯಾರ್ಥಿಗಳ ಭವಿಷ್ಯ ಹಂಗೆ. ಇದೇ ಕಾರಣಕ್ಕೆ ನಮ್ಮ ದೇಶದ ಯಾವುದೇ ವಿಶ್ವವಿದ್ಯಾಲಯಗಳು 100 ಬೆಸ್ಟ್ ವಿಶ್ವವಿದ್ಯಾಲಯಗಳಲ್ಲಿ ಅವರ ಏನು ಮಾಡಿಲ್ಲ, ಒಂದು ಸ್ಥಾನವನ್ನು ಪಡೆದಿಲ್ಲ. ನೆಕ್ಸ್ಟ್, ತೆರಿಗೆ ಪಾವತಿ ಸ್ವತಂತ್ರ ಉದ್ಯಾನವನದಲ್ಲಿ ನಾಳೆ ಪ್ರತಿಭಟನೆ. 40 ಲಕ್ಷ ದಾಟದವರಿಗೆ GST ನಂಬರ್ ಕೊಡ್ತೀವಿ ಅಂತ ಏನು ಈ ಒಂದು ನೋಟಿಸ್ನ ಜಾರಿ ಮಾಡ್ತಿದ್ದಾರೆ. ಎಲ್ಲ ಕಿರಾಣಿ ಅಂಗಡಿಯವರು, ವೆಜಿಟೇಬಲ್ಸ್ ಮಾರೋರು, ಚಾ ಮಾರೋರು, ಅಂಗಡಿ ಹೋಟೆಲ್ದವರು ಎಲ್ಲರೂ ಕೂಡ ನೋ ಗೂಗಲ್ ಪೇ, ನೋ ಫೋನ್ಪೇ, ಓನ್ಲಿ ಕ್ಯಾಶ್ ಅಂತ ಹಾಕಕ್ಕೆ ಶುರು ಮಾಡಿದ್ದಾರೆ. ಡಿಜಿಟೈಸೇಷನ್ನು, ಡಿಜಿಟಲೀಕರಣ ಎಲ್ಲರನ್ನೊಳಗೊಂಡ ಒಂದು ಏನು ಒಂದು ಆಡಳಿತ ಅಂತ ಏನಂತಿದ್ರು ಅದು ಎಲ್ಲ ಹೊಗೆ ಹಾಕ್ಕೊಂಡಿದೆ. ಸರ್ಕಾರ ಈ ರೂಲ್ಸ್ ತಂದಿದೆ ಗೈಸ್. ಇವರು ನಮ್ಮ ಹತ್ರ ಇರುವಂಥ ಬೋರ್ವೆಲ್ ನೀರು ನಾವು ತೊಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಂತೆ. ಆ್ಯಂಡ್ ಈವನ್ GST ಕೂಡ. ಸಿ ಹೌ ಗೌರ್ಮೆಂಟ್ಸ್ ಚೇಂಜ್ ದೇರ್ ಪಾಲಿಸಿ, ಯಾವ ಥರ ಚೇಂಜ್ ಮಾಡ್ತಾರೆ ನೀವೇ ನೋಡ್ರಿ. ಓಕೆ, ಸೊ ಇದು ಒಂದು ಆರ್ಟಿಕಲ್ ಬಂದಿದೆ. ಹಾಂ, ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಈ ರೋಡ್ನಲ್ಲಿ ಮುಂದಕ್ಕೆ ಹೋಗಬಹುದೇ ಅಂಥೇಳಿ ಇದಕ್ಕೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಗೈಸ್. ಈ ರೋಡ್ ಅಂದರೆ ಏನು, ಮೊದಲಿಗೆ ಇದು ಇಂಪಾರ್ಟೆಂಟ್ ನಮಗೆ. ಓಕೆ, ಇವತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳ್ತೀನಿ, ಭಾರತದೊಳಗೆ ಟೋಟಲ್ ವೆಹಿಕಲ್ ಒಳಗೆ 2% ವೆಹಿಕಲ್ಸು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇದ್ದಾವೆ. ಆ್ಯಂಡ್ ಚೈನಾದೊಳಗೆ 47% ವೆಹಿಕಲ್ಸ್ ಏನದಾವಲ್ಲ ಟೋಟಲ್ ವೆಹಿಕಲ್, ಅದರೊಳಗೆ 47% ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಇದ್ದಾವೆ. ಭಾರತದೊಳಗೆ 2% ಮಾತ್ರ ಇದ್ದಾವೆ. ಹೆಚ್ಚಿಗೆ ಮಾಡಬೇಕು ನಾವು. ಓಕೆ,
ವಾಹನಗಳೇನೋ ಹೆಚ್ಚಿಗೆ ಆಗ್ತಿದೆ. ಚಾರ್ಜಿಂಗ್ ಪಾಯಿಂಟ್ಸ್ ಇವತ್ತು ಹೆಂಗೆ ಪೆಟ್ರೋಲ್ ಬಂಕ್ ಐತ್ಲ, ಸೊ ಹಂಗೆ ಚಾರ್ಜಿಂಗ್ ಪಾಯಿಂಟ್ಗಳಿಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ಇದರೊಳಗೆ ಆತಂಕಗಳು ಉಂಟಾಗ್ತಿದ್ದಾವೆ. ಆ್ಯಕ್ಚುಲಿ ಹೇಳ್ತಾರೆ, ಕಾರ್ ಮೇಕಿಂಗ್ ಕಂಪನಿಗಳು ಹೇಳ್ತಾರೆ, ನೀವು 400ರಿಂದ 500 ಕಿಲೋಮೀಟರ್ವರೆಗೂ ಕ್ರಮಿಸ್ಬೋದು ಒಂದು ಸರ್ತಿ ಚಾರ್ಜ್ ಮಾಡಿದರೆ. ಆದರೆ ಆ ಗಾಡಿಗಳು ಒಂದೇ ಚಾರ್ಜ್ನಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದರೆ 300 ಕಿಲೋಮೀಟರ್ ದಾಟಿದರೆ ಹೆಚ್ಚು. ಅದರ ನಡುವೆ ಚಾರ್ಜ್ ಖಾಲಿ ಆಗ್ತಿದೆ. ಈಗ ನಾರ್ಮಲ್ ಆಗಿ ನೋಡೋದಾದರೆ ಇಮಿಡಿಯೇಟ್ಲಿ ನಮಗೆ ಎಲ್ಲೋ ಪೆಟ್ರೋಲ್ ಬಂಕ್ ಸಿಗ್ತವೆ, ಓಕೆ. ಆದರೆ ಈ ಚಾರ್ಜಿಂಗ್ ಪಾಯಿಂಟ್ಗಳು, ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಭಾರತದೊಳಗೆ ಹೆಚ್ಚಿಗೆ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತದೆ. ರೇಂಜ್, ಓಕೆ. ಸೊ ಆಕ್ಸೆಂಟ್ ಎಂತಾರೆ, ಭಾರತದೊಳಗೆ 150 ಎಲೆಕ್ಟ್ರಿಕ್ ವಾಹನಗಳಿಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ, ಓಕೆ. 150 ವೆಹಿಕಲ್ಗಳಿಗೆ ಒಂದೇ ಚಾರ್ಜಿಂಗ್ ಸ್ಟೇಷನ್ ಗೈಸ್, ದಟ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಅದೇ ಚೈನಾದೊಳಗೆ 7 ಎಲೆಕ್ಟ್ರಿಕ್ ವಾಹನಗಳಿಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ಹಾಗಿದ್ರೆ ಚಾರ್ಜಿಂಗ್ ಸ್ಟೇಷನ್ ಒಂದೇ ಇದಕ್ಕೆ ಪರಿಹಾರವೇ? ನೋಡಿ, ಜಗತ್ತು ಈ ರೇಂಜ್ ಆಕ್ಸೆಂಟನ್ನು ಕಡಿಮೆ ಮಾಡುವುದಕ್ಕೆ ಹಲವಾರು ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವುಗಳಲ್ಲಿ ಒಂದು ಈ ರೋಡ್. ಈ ರೋಡ್ ಅಂದರೆ ಏನು? ಹೈವೇ ರೋಡ್ ಹತ್ರ ಅಲ್ಲಲ್ಲಿ EV ಚಾರ್ಜಿಂಗ್ ಪಾಯಿಂಟ್ಸ್ಗಳನ್ನು ಮಾಡೋದು. ಉದಾಹರಣೆಗೆ ಯುರೋಪಿಯನ್ನ ಅಂತಾರಾಷ್ಟ್ರೀಯ ರಸ್ತೆಗಳ ಹೆಸರುಗಳನ್ನು ಇಂಟರ್ನ್ಯಾಷನಲ್ ರೋಡ್ ಸಿಸ್ಟಮ್ ಎಂದು ಕರೀತಾರೆ, ಓಕೆ. ಸೊ ನಾವು ಇಲ್ಲಿ ಚರ್ಚೆ ಮಾಡುತ್ತಿರುವುದು ಎಲೆಕ್ಟ್ರಾನಿಕ್ ರಸ್ತೆಗಳನ್ನು ಕುರಿತು. ಚಲಿಸುತ್ತಿರುವ ವಾಹನಗಳಲ್ಲಿ ಏನಾದರೂ ಚಾರ್ಜ್ ಖಾಲಿ ಆದರೆ ಈ ಒಂದು ರೋಡ್ಗಳಲ್ಲಿ ಇಮಿಡಿಯೇಟಾಗಿ ಚಾರ್ಜ್ ಮಾಡಲಿಕ್ಕೆ ಅದು ಸಿಗ್ತಾ ಇದೆ, ಓಕೆ. ಸರಾಗವಾಗಿ ವಾಹನ ತನ್ನ ದೂರವನ್ನು ಕ್ರಮಿಸಿ ತಂತ್ರಜ್ಞಾನವು ಕೂಡ ಇದಕ್ಕೆ ಸಹಾಯವನ್ನು ಮಾಡ್ತಾ ಇದೆ, ಓಕೆ. ಸೊ ಹೀಗೆ ಈ ರೋಡ್ ಅಂದರೆ ಏನು? ಅಲ್ಲಲ್ಲಿ ಯಾವ ರೋಡಲ್ಲಿ ಈ ಚಾರ್ಜಿಂಗ್ ಪಾಯಿಂಟ್ ಇದಾವೋ ಅವಕ್ಕೆ ಹಾಗೆ ಕರೀತಾರೆ. ಮೊದಲ ಈ ರೋಡ್ ಜಗತ್ತಿಗೆ ಪರಿಚಯವಾಗಿದ್ದು 2016ರಲ್ಲಿ, ಓಕೆ. ಸಿಮನ್ಸ್ ಎನ್ನುವ ಜರ್ಮನಿಯ ಕಂಪನಿ 2009-14 ತನಕ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿ 16ರಲ್ಲಿ ಕಾರ್ಯರೂಪಕ್ಕೆ ತಂದಿದ್ದು. ಸೊ ಅದನ್ನು ಜಾರಿಗೆ ತಂದಿದ್ದಾರೆ. ಓವರ್ ಹೆಡ್ ಪವರ್ ಲೈನ್ಸ್, ಓಕೆ, ಎಲೆಕ್ಟ್ರಿಸಿಟಿನ ಇನ್ಕ್ರೀಸ್ ಮಾಡಬೇಕು, ಓಕೆ. ಕಂಡಕ್ಟಿವ್ ಲೈನ್ಸ್ ಮಾಡಿದ್ದಾರೆ, ರಸ್ತೆ ಬದಿ ಕಂಡಕ್ಟಿವ್ ಲೈನ್ಸ್ ಮಾಡಿದ್ದಾರೆ, ಓಕೆ. ಇಂಡಿಕೇಟಿವ್ ಲೈನ್ಸ್ಗಳನ್ನು ಮಾಡಿದ್ದಾರೆ. ಓವರಾಲ್ ಆಗಿ ಇಮಿಡಿಯೇಟ್ಲಿ ಒಂದು ಬ್ಯಾಟ್ರಿ ಚಾರ್ಜ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅಂದಾಗ ಮಾತ್ರ ಈ EV ವೆಹಿಕಲ್ಸ್ಗಳು ಏನು ಹೆಚ್ಚಿಗೆ ಆಗ್ತಿದ್ದಾವೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಬಂದಿದೆ ಆರ್ಟಿಕಲಲ್ಲಿ ಪೂರ್ತಿ. ನೆಕ್ಸ್ಟ್, 21ನೇ ಶತಮಾನ ಡೆಫಿನೆಟ್ಲಿ ತಂತ್ರಜ್ಞಾನದ ಯುಗವಾಗಿದೆ. ಇವತ್ತು ಕೃತಕ ಬುದ್ಧಿಮತ್ತೆಯ ಪ್ರಯೋಗಾಲಯಗಳು ಪ್ರಾರಂಭ ಆಗ್ತಿದ್ದಾವೆ, ಓಕೆ. ಸೊ ಮಾನವ ಹೆಂಗೆ ತಾಸುಗಟ್ಟಲೆ ಕೂತು ಕೆಲಸ ಮಾಡಬಹುದು, ಹಾಗೆ ಈ ಒಂದು ನಮ್ಮ ರೋಬೋಟ್ಗಳು ಕೂಡ ಆರಾಮಾಗಿ ತಾಸುಗಟ್ಟಲೆ ಕೂತು ಕೆಲಸ ಮಾಡುವಂಥ ಜಾಣತನ ಇರುವಂಥ ರೋಬೋಟ್ಗಳು ಬರ್ತಿದ್ದಾವೆ. ಮುಂದೊಂದು ದಿನ ಆಲ್ರೆಡಿ ಇವು ಜಾರಿಗೆ ಬಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಡೆಫಿನೆಟ್ಲಿ ಈ ಪ್ರಯೋಗಾಲಯಗಳು ಹೀಗೆ ಮುಂದುವರೆದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಈ ರೋಬೋಟ್ಗಳು ಮಾಡುವಂಥ ಕೆಲಸ ಮನುಷ್ಯ ಮಾಡುವಂಥ ಕೆಲಸದಿಂದ 10 ಪಟ್ಟು ಸ್ಪೀಡ್ ಆಗಿದೆ ಅನ್ನೋದು ಕೂಡ ಒಂದು ವಾದ ಇದೆ. ಅಂದರೆ ಮುಂದೆ ಇವನ್ ಮನುಷ್ಯನಿಂದ ನಿರ್ಮಿತವಾದಂಥ ಈ ಒಂದು ರೋಬೋಟ್ಗಳು ಓವರ್ಟೇಕ್ ಕೂಡ ಮಾಡ್ಬೋದು, ಓಕೆ. ನೋಡಿ, ಇಲ್ಲಿ ಒಂದು ಕೊಟೇಶನ್ ಇದೆ. ಬಳಕೆದಾರರ ಆಯ್ಕೆಗೆ ಅನುಸಾರ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಸಮರ್ಪಕವಾಗಿ ಅನುವಾದಿಸಬಲ್ಲ ಹೆಡ್ಫೋನ್ಗಳ ಸಂಶೋಧನೆ ನಡೆಯಂತೆ, ಓಕೆ. ಸೊ ನಡೆದಿದೆಯಂತೆ, ಎಕ್ಸಾಕ್ಟ್ಲಿ, ಓಕೆ. ಸೊ ಇದರ ಹೆಡ್ಫೋನ್ಗಳ ಒಂದು ಸಂಶೋಧನೆ ಕೂಡ ನಡೆದಿದೆ. ನಾನು ಇಂಗ್ಲೀಷ್ ಒಳಗೆ ಹೇಳಿದ್ರೆ ಪಟ್ನೆ ಕನ್ನಡದೊಳಗೆ ಕೊಡಬೇಕು. AI ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಗೈಸ್, ಓಕೆ. ಸೊ ಅದರದ್ದು ಕೂಡ ಒಂದು ಕೊಟೇಶನ್ ಬಂದಿದೆ. ಸೊ ಲೆಟ್ಸ್ ಸಿ ಯಾವಾಗ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಲು ಐ ಥಿಂಕ್ ಎಡಿಟೋರಿಯಲ್ಲೇ ಅನ್ಕೋತೀನಿ. ಹಾಂ, ಓಕೆ, ಇದು ಒಂದು ಇಂಪಾರ್ಟೆಂಟ್ ನೋಡ್ರು ಗೈಸ್. ಹಿಂದೂನ್ಯಾಗೂ ಬಂದೈತಿ. 40,000 ಪಂಪ್ ಸೆಟ್ಗಳಿಗೆ ಕುಸುಮ್ ಅನುಮೋದನೆ ಅಂತ ಇದೆ. PM ಕುಸುಮ್ ಯೋಜನೆ ಯಾವ ವರ್ಷ ಪ್ರಾರಂಭ ಆಗಿದ್ದು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ಕುಸುಮ್ ಯೋಜನೆ, ಕುಸುಮ್ B ಯೋಜನೆ ಅಂತ ಕರೀತಾರೆ ಇದಕ್ಕೆ. ಈ ಯೋಜನೆಯಡಿ 40,000 ಪಂಪ್ ಸೆಟ್ಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ. ತ್ವರಿತವಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ
ಮುಖ್ಯಮಂತ್ರಿ ಹೇಳಿದ್ದಾರೆ. ಏನು ಮಾಡ್ತಿದ್ದಾರೆ ಇದರ ಅಡಿಯಲ್ಲಿ? ಸುಮಾರು 25,000 ರೈತರಿಗೆ ಹೆಚ್ಚುವರಿಯಾಗಿ ಕುಸುಮ್ ಬಿ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಈ ಯೋಜನೆಗಾಗಿ ರಾಜ್ಯ ಸರ್ಕಾರ 752 ಕೋಟಿ ವೆಚ್ಚ ಕೂಡ ಮಾಡಲಿದೆ. ಓಕೆ, ಏನಿದು ಹಿಂಗಂದರೆ ಕುಸುಮ್ ಬಿ ಯೋಜನೆಯಡಿಯಲ್ಲಿ ರೈತರಿಗೆ ಸೋಲಾರ್ ಕೃಷಿ ಪಂಪ್ ಸೆಟ್ಗಳನ್ನು ಅಳವಡಿಸಲಿಕ್ಕೆ ಕೇಂದ್ರ ಸರ್ಕಾರ 30% ದುಡ್ಡನ್ನು ಹಾಕ್ತಾ ಇದೆ, ರಾಜ್ಯ ಸರ್ಕಾರ 50% ದುಡ್ಡನ್ನು ಹಾಕ್ತಾ ಇದೆ. ಓಕೆ, 1 ಲಕ್ಷ ಇತ್ತು ಅಂದರೆ ಅದರೊಳಗೆ 30,000 ಕೇಂದ್ರ ಸರ್ಕಾರ ಹಾಕುತ್ತೆ, 50,000 ಕರ್ನಾಟಕ ಸರ್ಕಾರ ಹಾಕುತ್ತೆ, ಇನ್ನು 20,000 ಆ ರೈತ ಹಾಕಬೇಕು. ಓಕೆ, ಸೊ ಸಹಾಯಧನ ಒದಗಿಸ್ತಾರೆ. ಫಲಾನುಭವಿ 20% ವೆಚ್ಚವನ್ನು ಭರಿಸಬೇಕು. ಇದರ ಮೂಲಕ ರೈತರಿಗೆ ಸಹಾಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ 4.5 ಲಕ್ಷ ಅನಧಿಕೃತ ಈ IP ಸೆಟ್ಗಳಿದ್ದು ಆ ಪೈಕಿ 2 ಲಕ್ಷ IP ಸೆಟ್ಗಳ ಸಂಪರ್ಕವನ್ನು ಅಧಿಕೃತಗೊಳಿಸಲಾಗಿದೆ. ಓಕೆ, ಸೊ ನೀರಾವರಿಗೆ ವ್ಯವಸ್ಥೆಗೆ ಮತ್ತಷ್ಟು ಸಹಾಯ ಮಾಡಲಿಕ್ಕೆ ಮತ್ತು ಈವನ್ ಈಕೋ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಒತ್ತು ಕೊಡ್ತಿದ್ದಾರೆ. ದಿಸ್ ಈಸ್ ಗುಡ್. ಕುಸುಮ್ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವರ್ಷ ಜಾರಿಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಉಳ್ಕಿದ ಈ ಪಾಯಿಂಟ್ಸ್ಗಳನ್ನು ಎಷ್ಟು % ಎಲ್ಲ ಶೇರಿಂಗ್ ಇದೆ ಅನ್ನೋದನ್ನು ಒಂದು ಸರ್ತಿ ನೀವು ಕೂಡ ಬರ್ಕೋರಿ, ನಿಮಗೆ ಉಪಯೋಗ ಆಗುತ್ತೆ. 60 ವರ್ಷದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ. ನೋಡಿ, ಅಮೇರಿಕಾದಲ್ಲಿ ನೆಲೆಸಿದ ಒಂದು ಕುಟುಂಬದವರು ಅವ್ರ ಊರಿನ ಶಾಲೆಯಲ್ಲಿ ಓದಿದ್ದಕ್ಕೆ ಹೆಲ್ಪ್ ಆಗಲಿ ಅಂತ 8 ಕೋಟಿ ರೂಪಾಯಿಯಲ್ಲಿ ಈ ಒಂದು ಶಾಲೆನ ಅಭಿವೃದ್ಧಿಪಡಿಸಿದ್ದಾರೆ. ಇಂಥ ದಾನಿಗಳ ಅವಶ್ಯಕತೆ ಹೆಚ್ಚಿಗೆ ಇದೆ ಗೈಸ್. ಓಕೆ, ನಮ್ಮ ದೇಶಕ್ಕೆ ಡೆಫಿನೆಟ್ಲಿ ಇದೆ. ಬಿಕಾಸ್ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಸಮಸ್ಯೆ ಒಳಗಿದ್ದಾವೆ. ಓಕೆ, ನೆಕ್ಸ್ಟ್ ಭೂಕುಸಿತ, ಕಡಲ ಕೊರೆತ ಇವುಗಳನ್ನು ತಡೆಗಟ್ಟಲಿಕ್ಕೆ 800 ಕೋಟಿ ರೂಪಾಯಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರದಿಂದನೂ ಕೂಡ ದುಡ್ಡು ಬರ್ತಾ ಇದೆ. ಯು ಕ್ಯಾನ್ ರೈಟ್ ಇಟ್ಸ್ ಎ ಎಕ್ಸಾಂಪಲ್. ಓಕೆ, ಇದನ್ನು ಕೂಡ ಉದಾಹರಣೆಯಾಗಿ ಬರೀಬಹುದು. 800 ಕೋಟಿ. ನೀವು ಉತ್ತರ ಕನ್ನಡ ಜಿಲ್ಲೆಯೊಳಗೆ ವಿವಿಧ ಪ್ರದೇಶಗಳಲ್ಲಿ ಶಿರೂರು ಗುಡ್ಡ ಕುಸಿತ ನೀವು ಕೇಳಿರ್ಬೋದು, ವೆರಿ ಫೇಮಸ್. ಓಕೆ, ಅಂಥ ಇನ್ಸಿಡೆಂಟ್ಗಳು ಆದಾಗ ಅವುಗಳಿಂದ ಹೊರಗೆ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ಗೆ ಕೊಟೇಶನ್ನ ನೋಡೋಣ. ತಾನಾಗಿ ಬರುವುದು ಮಾತೃಭಾಷೆ. ಓಕೆ, ತಾನಾಗಿ ಬರುವುದು ಮಾತೃಭಾಷೆ, ಪ್ರಯತ್ನಪೂರ್ವಕವಾಗಿ ಕಲಿತು ಬರುವುದು ಅನ್ಯ ಭಾಷೆ. ನಮ್ಮ ಪ್ರಯತ್ನದಿಂದ ಮಾತ್ರ ಬೇರೆ ಭಾಷೆ ಬರ್ತವೆ. ನಮಗೆ ಇಂಗ್ಲೀಷ್ ಬರ್ತದೆ ಅಂದರೆ ಅದು ನಮ್ಮ ಪ್ರಯತ್ನದಿಂದ ಬರ್ತದೆ ಹೊರತು ಈ ಒಂದು ತಾನಾಗೇನು ಬರೋದಿಲ್ಲ. ತಾನಾಗಿ ಬಂದಿದ್ದು ನಮಗೆ ಕನ್ನಡ ಮಾತ್ರ. ನೆಕ್ಸ್ಟ್, ಕೋರ್ಟ್ ಮಾತಿಗೆ ಕಿವಿಗೊಡಿ, ED ಮತ್ತು CBIನ ದುರ್ಬಳಕೆಯನ್ನು ತಪ್ಪಿಸಿ. ನೋಡಿ, 4-5 ಪಾಯಿಂಟ್ ಒಳಗೆ ಹೇಳ್ತೀನಿ ಗೈಸ್. ಜಸ್ಟಿಸ್ BR ಗವಾಯಿ ಅವರ ಪೀಠ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಿತಂದ್ರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು CBIಗಳನ್ನು ಬಿಟ್ಟು ಎಷ್ಟು ಜನ ಪೊಲಿಟಿಷಿಯನ್ಸ್ಗಳನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ದಿಸ್ ಈಸ್ ನಾಟ್ ಗುಡ್ ಇನ್ ಡೆಮೋಕ್ರಸಿ. ಓಕೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ, ಈ ಥರ ಮಾಡಬಾರ್ದು ಅಂತ ವಾರ್ನ್ ಕೂಡ ಮಾಡಿದೆ. ನೀವು ನಿಮ್ಮದು ರಾಜಕೀಯ ತಿಕ್ಕಾಟಗಳಿದ್ದರೆ ನೀವು ಮಾಡ್ಕೋರಿ. ಅದನ್ನು ಬಿಟ್ಟು ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಮೇಲೆ ಯಾಕೆ ಇದನ್ನು ಎತ್ತು ಕಟ್ತಿದ್ದೀರಾ? ಒಬ್ರಿಗೊಬ್ರು ಯಾಕೆ ಹೀಗೆ ಹೇಟ್ ಮಾಡ್ತಿದ್ದೀರಾ? ಓಕೆ, ಸೊ ಆ್ಯಂಡ್ ED ಮತ್ತು CBI ಬಗ್ಗೆ ನಮಗೇನ್ರಿ ಹೇಳ್ರಿ ಅಂದ್ರೆ ನಮ್ಮ ತಲೆ ಕೆಡ್ತದೆ. ನಾವು ಏನೇನ್ರಿ ಹೇಳಕ್ಕೆ ನಿಂದಿರ್ತೀವಿ. ಓಕೆ, ಅಕ್ರಮ ಮಾಡೋದು ಸರಿ, ಬಟ್ ತೀರಾ ಇಷ್ಟು ಅಕ್ರಮವನ್ನು ಮಾಡೋದು ಡೆಫಿನೆಟ್ಲಿ ಸರಿಯಲ್ಲ. ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ ವಿಚಾರ ಮಾಡಬೇಕು. ಸರ್ಕಾರ ಆದಷ್ಟು ಬೇಗ ಈ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನು ಬಿಡಬೇಕು. ಆ್ಯಂಡ್ ಸಂವಿಧಾನಿಕ ಸಂಸ್ಥೆಗಳನ್ನು ತಪ್ಪು ಮಾಡಿದವ್ರು ಮಾತ್ರ ಶಿಕ್ಷೆ ಕೊಡಲಿಕ್ಕೆ ಉಪಯೋಗ ಮಾಡಬೇಕು. ಅವುಗಳ ಅಧಿಕಾರಗಳನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ನಿನ್ನೆ ಪೇಪರ್ಗಳಿಗೂ ಬಂದಿತ್ತು. ಅದನ್ನು ನಾನು ನಿನ್ನೇನು ಹೇಳಿದ್ದೀನಿ, ಇವತ್ತು ಅದೇ ಬಂದಿದೆ. ನೆಕ್ಸ್ಟ್, ವಾಸ್ತವಕ್ಕೆ ದೂರ ಕಲಿಕೆ ಭಾರ ಅಂತ ಒಂದು ಆರ್ಟಿಕಲ್ ಬಂದಿದೆ. ಸೊ ಓವರ್ ಆಲ್ ಆಗಿ ಇದ್ರ ಎಸೆನ್ಸ್ ಏನು ಅಂದರೆ, ಇತ್ತೀಚೆಗೆ ಇಷ್ಟು ದಿನ ಓವರ್ ಆಲ್ ಮಾರ್ಕ್ಸಲ್ಲಿ 35% ಮಾರ್ಕ್ಸ್ನ 10th ಕ್ಲಾಸಲ್ಲಿ ಪಾಸ್ ಆಗಲಿಕ್ಕೆ ತಗೊಳ್ಳೇಬೇಕು ಅಂತ ಇತ್ತು. 625 ಮಾರ್ಕ್ಸಿಂದು ಎಕ್ಸಾಮ್ ಇರ್ತಿತ್ತು, 35% ಮಾರ್ಕ್ಸ್ನ ತಗೊಳ್ಳೇಬೇಕಿತ್ತು. ಅದರೊಳಗೆ ಕನ್ನಡಕ್ಕೆ 125 ಅಂಕಗಳು ಇದ್ದು. ಆದರೆ ಇತ್ತೀಚೆಗೆ ಸರ್ಕಾರ ಏನು ಮಾಡ್ತಾ ಇದೆ, ಏನು ಅನುಮೋದನೆ ಮಾಡಿದೆ, 600 ಅಂಕಗಳಿಗೆ ಮಾತ್ರ ಎಕ್ಸಾಮು. ಆ್ಯಂಡ್ ಕನ್ನಡದೊಳಗೆ 125 ಅಂಕಗಳಿತ್ತಲ್ಲ, ಅದನ್ನು ತೆಗೆದು 100 ಅಂಕಗಳನ್ನ ಮಾತ್ರ. ಅಂದರೆ CBI SC ಹೆಂಗೆ ಮಾಡ್ತಿದ್ದಾರೆ ಹಾಗೇನೆ ಅಂತ.
ಯಾಕೆ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ನೋಡಿ, ಈ ವರ್ಷ ತುಂಬ ಕಡಿಮೆ ವಿದ್ಯಾರ್ಥಿಗಳು 10th ಪಾಸ್ ಆಗಿದ್ದಾರೆ. ತುಂಬ ಕಡಿಮೆ ವಿದ್ಯಾರ್ಥಿಗಳು 10th ಪಾಸ್ ಆಗಿದ್ದಕ್ಕೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು, ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ ಉದ್ಧಾರ ಮಾಡಿ ಶಾಲೆ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಬೇಕು, ಅಥವಾ ಇರುವಂಥ ಮಾರ್ಕ್ಸ್ಗಳನ್ನು ಕಡಿತಗೊಳಿಸಿ ಜಾಸ್ತಿ ಜನರನ್ನ ಪಾಸ್ ಮಾಡಿ ಅನ್ಎಂಪ್ಲಾಯ್ಮೆಂಟ್ ಆಗಿ ಎಲ್ಲಾದರೂ ಹೋಗ್ರಿ ಅಂತ ಕಲಿಸ್ಬೇಕು. ಓಕೆ, ಯಾವುದು ಮಾಡಿದರೆ ಉತ್ತಮ ಗೈಸ್? ಇವರು ಶಿಕ್ಷಣದ ಕ್ವಾಲಿಟಿ, ಓಕೆ, ಶಿಕ್ಷಣದ ಗುಣಮಟ್ಟ ಹೆಚ್ಚಿಸೋದನ್ನು ಬಿಟ್ಟು ಮಾರ್ಕ್ಸ್ ಕಡಿಮೆ ಮಾಡಿ ಹೆಚ್ಚಿಗೆ ಜನರನ್ನ ಪಾಸ್ ಮಾಡಿ ತೋರಿಸೋರಂತ. ಓಕೆ, ಸರ್ಕಾರನೂ ಹಿಂಗಿದೆ ಆ್ಯಂಡ್ ಶಿಕ್ಷಕರ ಒಂದು ಗುಂಪು ಕೂಡ ಹೆಂಗಿದೆ ಆ್ಯಂಡ್ ಸಮ್ ಪೀಪಲ್ ಆರ್ ಸಪೋರ್ಟಿಂಗ್ ಇಟ್ ಆಸ್ ವೆಲ್. ಓಕೆ, ಹೀಗೆ ಆದರೆ ಆಡಳಿತ ವ್ಯವಸ್ಥೆನೇ ಹಿಂಗೆ ಹಳ್ಳ ಹಿಡಿದ್ರೆ ಎಲ್ಲಿಂದ ಒಂದು ಗುಣಮಟ್ಟದ ಶಿಕ್ಷಣ ತರಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್? ಓಕೆ, ದ್ಯಾಟ್ ಈಸ್ ಅವರು ಅದನ್ನೇ ಪ್ರಶ್ನೆಯಾಗಿ ಕೇಳ್ತಿದ್ದಾರೆ. ಆ ಮಾರ್ಕ್ಸ್ ಕಮ್ಮಿ ಮಾಡಿದ್ದು ಡೆಫಿನೆಟ್ಲಿ ತಪ್ಪು. ಓಕೆ, ಸೊ ನೆಕ್ಸ್ಟ್, ಕಾಲದ ಹೊಳೆಯಲ್ಲಿ ಉಳಿದ ರೇಡಿಯೋ. ನೋಡಿ, ಇವತ್ತು ರೇಡಿಯೋ ಕೇಳುವವರ ಮಾತು ತುಂಬ ಕಡಿಮೆ ಆಗಿದೆ, ರೇಡಿಯೋ ಕೇಳುವವರು ಸಂಖ್ಯೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅದರೊಳಗೂ ವೈಬ್ರೆಂಟ್ ಆಗಿರೋದ್ರಿಂದ ರೇಡಿಯೋಗಳಿಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಆ್ಯಂಡ್ ರೇಡಿಯೋಗಳ ಪ್ರಾಮುಖ್ಯತೆಗಳು ಕಳ್ಕೊಂಡಿದ್ದಾವೆ ಆ್ಯಂಡ್ ಯಾರೂ ಕೇಳ್ತಾ ಇಲ್ಲ. ಆ್ಯಂಡ್ ಒನ್ಸ್ ಅಪಾನ್ ಅ ಟೈಮ್ ರೇಡಿಯೋ ಯೂಸ್ ಟು ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ರೇಡಿಯೋ ಒಂದೇ ಒಂದು ನ್ಯೂಸ್ ಚಾನಲ್, ಬೆಸ್ಟ್ ನ್ಯೂಸ್ ಚಾನಲ್ ಆಗಿ ಕೂಡ ಇದು. ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಮೀಡಿಯಾದೊಳಗೆ ಯಾರು ಬೇಕಾದವರು ನ್ಯೂಸ್ ಹೇಳೋಕ್ಕೂ ಕೂಡ ರೆಡಿ ಆಗ್ತಿದ್ದಾರೆ. ಸೊ ದ್ಯಾಟ್ಸ್ ವೈ ಈ ಮೀಡಿಯಾ ಅನ್ನೋದೈತ್ಲ, ಅದರೊಳಗೂ ರೇಡಿಯೋ ಅನ್ನೋದೈತ್ಲ, ತನ್ನ ಪ್ರಾಮುಖ್ಯತೆಯನ್ನು ತುಂಬಾ ಕಳೆದುಕೊಂಡಿದೆ ಅಂತ ಆರ್ಟಿಕಲ್ ಒಳಗೆ ಹೇಳುತ್ತೆ. ಓಕೆ, ಸೊ ಧ್ವನಿ ಶಕ್ತಿಯನ್ನು ರೇಡಿಯೋ ಬಳಸಿಕೊಂಡಂತೆ ಬೇರೆ ಯಾವುದೇ ಮಾಧ್ಯಮ ಬಳಸಿಕೊಳ್ಳುವುದು ಕಡಿಮೆ. ನೋಡಿ, ರೇಡಿಯೋ ಒಂದು ಉತ್ತಮವಾದಂಥದ್ದೇ ಆಗಿದೆ, ಬಟ್ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ದ್ಯಾಟ್ ಇಸ್ ದ ಥಿಂಗ್. ಓಕೆ, ರೇಡಿಯೋ ಉತ್ತಮವಾದಂಥದ್ದಿದೆ. ರೇಡಿಯೋ ಒಳಗೆ ನೀವು ಸೋಷಿಯಲ್ ಮೀಡಿಯಾದೊಳಗೂ ಕೇಳಿದರೂ ಕೂಡ ಯಾವ ಸಾಂಗ್ ಬರ್ತಿದ್ದಾವೆ ನಿಮ್ಮ ಚಾಯ್ಸ್ ಪ್ರಕಾರ ಕೇಳಲಿಕ್ಕೆ ಎವ್ರಿ ಟೈಮ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ರೇಡಿಯೋ ಒಳಗೆ ಬರೋದು ಒಂಥರ ಬೇರೆಯವ್ರ ಚಾಯ್ಸ್ ಪ್ರಕಾರ ಆಗಿರುತ್ತೆ, ನಿಮಗೆ ಹೆಂಗೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿಯುತ್ತೆ. ಸೊ ಆದ್ದರಿಂದ ರೇಡಿಯೋ ಕೇಳೋದು ಒಳ್ಳೆಯದು ಅಂತ ಕೂಡ ಇದು ಹೇಳುತ್ತೆ. ರೇಡಿಯೋದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾ ಇದೆ. ನೆಕ್ಸ್ಟ್, ರಾಜಕೀಯ ಸುಳಿಯಲ್ಲಿ ಪಂಚಮಸಾಲಿ ಪೀಠ. ಓಕೆ, ಇದು ಪೊಲಿಟಿಕಲ್ ಆರ್ಟಿಕಲ್ ಆಗುತ್ತೆ ಗೈಸ್. ಇದ್ರ ಬಗ್ಗೆ ನಾನು ನಿಮಗೆ ಹೇಳೋದಿಲ್ಲ, ನೀವು ಓದ್ಬೋದು. ಪಂಚಮಸಾಲಿ ಪೀಠ ಅಂತ ಮಾಡ್ತಿದ್ದಾರೆ ಆ್ಯಂಡ್ ಅವರ ಜನಾಂಗಕ್ಕೆ ಒಂದು ಮೀಸಲಾತಿಯನ್ನು ಸಿಗಬೇಕು ಅಂತ. ಆ್ಯಂಡ್ ಅದ್ರ ಸಂಬಂಧ ಕೆಲವೊಂದಿಷ್ಟು ಅವ್ರದ್ದೇ ಜಾತಿಯಾದಂಥ ರಾಜಕಾರಣಿಗಳು ತಮ್ಮೊಳಗೆ ಜಗಳಗಳು ಪ್ರಾರಂಭ ಆಗಿದ್ದಾವೆ. ಓಕೆ, ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ. ನಿಮ್ಗೆ ಬೇಕು ಅಂದರೆ ಓದ್ರಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಎಕ್ಸಾಮ್ಗಂತೂ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಮಧ್ಯಂತರ ವ್ಯಾಪಾರ ಒಪ್ಪಂದ ವಿಳಂಬ. ಅಮೆರಿಕ ಮತ್ತು ಭಾರತದ ನಡುವೆ ಒಂದು ವ್ಯಾಪಾರ ಒಪ್ಪಂದ ಆಗೋದು ಬಾಕಿ ಉಳಿದಿದೆ ಗೈಸ್. ಕೃಷಿ, ಹೈನುಗಾರಿಕೆ ಉತ್ಪನ್ನ ವಿಚಾರದಲ್ಲಿ ಭಾರತ ಅಮೆರಿಕ ನಡುವೆ ಆಗಬೇಕಾದಂಥ ಒಪ್ಪಂದಗಳು ಬಾಕಿ ಇದ್ದಾವೆ. ಆ್ಯಂಡ್ ಉಕ್ಕು, ಅಲ್ಯೂಮಿನಿಯಂಗೆ ಹೆಚ್ಚು ಸುಂಕ ವಿಧಿಸದಂತೆ ಭಾರತ ಮನವಿ ಮಾಡ್ತಾ ಇದೆ. ಬಟ್ ಅಮೆರಿಕ ಮಾತ್ರ ಹೆಚ್ಚಿನ ಸುಂಕವನ್ನು ಜಾರಿಗೆ ತರುವುದಾಗಿ ಆಲ್ರೆಡಿ ಅನೌನ್ಸ್ ಮಾಡಿದೆ. ಭಾರತಕ್ಕೆ ಭೇಟಿ ನೀಡಲಿರುವ ಅಮೆರಿಕದ ನಿಯೋಗ ಇದನ್ನು ನಿರ್ಧಾರ ಮಾಡುತ್ತೆ. ಆಲ್ರೆಡಿ ನಾವು ರಷ್ಯಾದ ಆಯಿಲ್ ತೊಗೊಳ್ಳೋದ್ರಿಂದ ನೀವು ರಷ್ಯಾದಿಂದ ಆಯಿಲ್ ತೊಗೋಬೇಡ್ರಿ, ನಾವು ಡೆಫಿನೆಟ್ಲಿ ನಿಮಗೇನು ಮಾಡ್ತೀವಿ, ಜಾಸ್ತಿ ಟ್ಯಾಕ್ಸ್ನ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಭಾರತದಿಂದ ಆಮದಾಗುತ್ತಿರುವ ಸರಕುಗಳ ಮೇಲೆ 26% ತೆರಿಗೆಯನ್ನು ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರಿಂದ ಕಾಸ್ಟ್ಲಿ ಅದು ಅಂದರೆ ನಮ್ಮ ಮೆಟೀರಿಯಲ್ಸ್ಗಳು, ನಮ್ಮ ವಸ್ತುಗಳು ಬೇರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಬೇಡಿಕೆ ಇರೋದಿಲ್ಲ. ಓಕೆ, ಸೊ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯಾವ ನಿರ್ಧಾರ ತಗೋತಾರೆ ಅಂತ ಹೇಳ್ಬಿಟ್ಟು ಒಂದು ಬಹಳಷ್ಟು ಚಿಂತೆಯಾಗಿದೆ ಭಾರತದ ಸರ್ಕಾರಕ್ಕೆ. ನೆಕ್ಸ್ಟ್, ಟಾಟಾ ಅತ್ಯಂತ ಆಕರ್ಷಕ ಉದ್ಯೋಗದಾತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಗೈಸ್. ಇಂಪಾರ್ಟೆಂಟ್ ಇದು. ಭಾರತದ ಅತ್ಯಂತ ಆಕರ್ಷಕ ಉದ್ಯೋಗದಾತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಟಾಟಾ ಸಮೂಹ, ಓಕೆ, ಗೂಗಲ್ ಇಂಡಿಯಾ ಮತ್ತು ಇನ್ಫೋಸಿಸ್ ಮೊದಲ 3 ಸ್ಥಾನದಲ್ಲಿ. ರೇಮಂಡ್ಸ್ ಎಂಪ್ಲಾಯೀಸ್ ಬ್ರ್ಯಾಂಡ್ ರಿಸರ್ಚ್ ಅವರ ಪ್ರಕಾರ ಇದನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್, 2020ರಲ್ಲಿ ಅತ್ಯಂತ ಆಕರ್ಷಕ ಉದ್ಯೋಗದಾತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ್ದು ಟಾಟಾ. ಓಕೆ, ಸೊ ಅದು ಆದ ನಂತರ ಗೂಗಲ್ ಇದೆ, ಅದು ಆದ ನಂತರ ಇನ್ಫೋಸಿಸ್ ಕೂಡ ಇದರೊಳಗೆ ಇದೆ ಗೈಸ್. ಓಕೆ, ಇಷ್ಟು ನೆನಪಿಟ್ಕೊಡ್ರಿ, ಇಂಪಾರ್ಟೆಂಟ್. ಯುನೆಸ್ಕೋದಿಂದ ಮತ್ತೆ ಅಮೆರಿಕ
ಹೊರಬರಲಿರುವ ಅಮೆರಿಕ ಅಂತ ಕೊಟ್ಟಿದ್ದಾರೆ. ಇವರು WHO ಇಂದ ಆಲ್ರೆಡಿ ಬಂದಿದ್ದಾರೆ. ಇವನ್ ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾದ ಯುನೆಸ್ಕೋ ಇಸ್ರೇಲ್ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಅದರಿಂದ ಹೊರಗೆ ಬರ್ತೀವಿ ಅಂತ ಅಮೆರಿಕ ಹೇಳಿದೆ ಗೈಸ್. ಅಮೆರಿಕ ಯಾಕೆ ಬೇಕು ಅಂತ ಕೇಳಿದರೆ, ಹೈಯೆಸ್ಟ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋರೆ ಜಗತ್ತಿನೊಳಗೆ ಏನಾದರೂ ಕೆಲಸ ಮಾಡಬೇಕು ಅಂತ, ಅದಕ್ಕೆ ಅಮೆರಿಕನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೀಗಾಗಿ ಅಮೆರಿಕ ಯಾವ ಒಂದು ಸಂಸ್ಥೆಗಳಲ್ಲಿರುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ IMF ತೊರೆದ ಗೀತಾ ಗೋಪಿನಾಥ್. ಭಾರತದ ಪ್ರತಿನಿಧಿಯಾಗಿ IMFನಲ್ಲಿ ಗೀತಾ ಗೋಪಿನಾಥ್ ಅವರು ಕೆಲಸ ಮಾಡ್ತಿದ್ರು ಗೈಸ್. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಆದಂಥ ಭಾರತೀಯ ಮಹಿಳೆಯವರಾಗಿದ್ದರು. ಭಾರತೀಯ ಅಮೇರಿಕನ್ ಆಗಿದ್ರು ಇವರು. ಸೊ ಇವರು ಅವರ ಹುದ್ದೆಗೆ ರಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕಾರಣ ಏನು ಕೊಟ್ಟಿದ್ದಾರೆ ಅಂದರೆ, ಅವರು ಉನ್ನತ ಸ್ಟಡಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತೆ. ಅದಕ್ಕೇ ಅವರು ರಿಸೈನ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ಸೊ ನಿಮಗದು ಗೊತ್ತಿರಲಿ, ಮೊದಲ ಭಾರತೀಯ ಆ ಒಂದು ಜಾಬ್ಗೆ ಹೋದವರು. ನೆಕ್ಸ್ಟ್, ಬಹಳಷ್ಟು ಜನ ಈ ಇಂಧನ ನಿಯಂತ್ರಣ ಸ್ವಿಚ್ನಲ್ಲಿ ಸಮಸ್ಯೆ ಇರಲಿಲ್ಲ. ಏರ್ ಇಂಡಿಯಾ ಫ್ಲೈಟ್ ಏನು ಆಕ್ಸಿಡೆಂಟ್ ಆಗಿತ್ತೋ ಅದರೊಳಗೆ ಇಂಧನ ಸ್ವಿಚ್ನಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಪೈಲಟ್ಗಳೇ ಏನೋ ಮಾಡಿದ್ದಾರೆ ಅನ್ನುವ ಒಂದು ಟೋನಲ್ಲಿ ಮಾತಾಡ್ತಿದ್ದಾರೆ. ಮತ್ತೆ ಅದರ ರಿಪೋರ್ಟ್ ಏನು ಬರುತ್ತೆ ನೋಡೋಣ. ಸೆಕೆಂಡ್ ರಿಪೋರ್ಟ್, ಫಸ್ಟ್ ರಿಪೋರ್ಟ್ ಆಲ್ರೆಡಿ ಬಂದಿದೆ. ನೆಕ್ಸ್ಟ್, ಮಸೂದೆಗಳಿಗೆ ಅಂಕಿತ ಹಾಕುವ ವಿಚಾರ 14 ಪ್ರಶ್ನೆ ಕೇಳಿದ್ದ ರಾಷ್ಟ್ರಪತಿ. 14 ಪ್ರಶ್ನೆ ಏನು ನೋಡಿ. ಇತ್ತೀಚೆಗೆ ಏನಾಗ್ತಾ ಇದೆ, ತಮಿಳುನಾಡಿನಲ್ಲಿ ಒಂದು ಅನೇಕ ಬಿಲ್ಗಳು ಪೆಂಡಿಂಗ್ ಉಳಿದಿದ್ದಾವೆ. ನೀಟ್ ಎಕ್ಸಾಮ್ಗೆ ತಮಿಳುನಾಡು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೊಂದು ಬಿಲ್ ತಂದಿದ್ದಾರೆ. ಗವರ್ನರ್ ಸೈನ್ ಮಾಡು ಅಂದರೆ ಅವ್ರು ಪ್ರೆಸಿಡೆಂಟಿಗೆ ಕಳಿಸ್ಯಾರ. ತಮಿಳುನಾಡು ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ಗಳನ್ನು ಅಪಾಯಿಂಟ್ ಮಾಡುವಂಥ ಅಧಿಕಾರ ಇನ್ನು ಮುಂದೆ ಗವರ್ನರಿಗಿರುವುದಿಲ್ಲ, ಅಲ್ಲಿನ CMಗೆ ಇರ್ತೈತಿ ಅಂತ ಅದಕ್ಕೂ ಒಂದು ಬಿಲ್ ತಂದು ನಿಯಮಗಳನ್ನ ಚೇಂಜ್ ಮಾಡ್ಯಾರ. ಅದಕ್ಕೂ ಅಲ್ಲಿನ ಗವರ್ನರ್ ಸೈನ್ ಮಾಡಿಲ್ಲ. ಹೀಗೆ ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಗವರ್ನರ್ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಟಸಲ್ ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಅದು ಪ್ರೆಸಿಡೆಂಟ್ ಹತ್ರ ಹೋಗ್ತಾ ಇದೆ. ಅದಕ್ಕೇ ಪ್ರೆಸಿಡೆಂಟ್ 14 ಪ್ರಶ್ನೆಗಳನ್ನ ಕೇಳಿದರು. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ನೀವು, ಅಂದರೆ ಮಾತ್ರ ಈ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ. ಏನು ಉತ್ತರ ನೀಡ್ತವೆ ರಾಜ್ಯ ಸರ್ಕಾರಗಳು ಅಂತ ನೋಡೋಣ. ಓಕೆ, ನೆಕ್ಸ್ಟ್, ಸೇನೆಗೆ 3 ಅಪಾಚಿ ಹೆಲಿಕಾಪ್ಟರ್. ಇದು ಇಂಪಾರ್ಟೆಂಟ್ ಗೈಸ್. ಅಪಾಚಿ ಹೆಲಿಕಾಪ್ಟರ್ ಯಾವ ದೇಶದಿಂದ ನಾವು ತೊಗೊಂಡಿದ್ದೀವಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಅಮೆರಿಕದ ಬೋಯಿಂಗ್ ಕಂಪನಿ ಭಾರತೀಯ ಸೇನೆಗೆ 3 ಅಪಾಚಿ ಹೆಲಿಕಾಪ್ಟರ್ಗಳನ್ನು ಮಂಗಳವಾರ ಹಸ್ತಾಂತರಿಸಿದೆ. ಓಕೆ, ಸೊ ಟೋಟಲ್ 6 ಹೆಲಿಕಾಪ್ಟರ್ಗಳು ಬರಬೇಕಾಗಿತ್ತು. AH-64E ಅಪಾಚಿ ಹೆಲಿಕಾಪ್ಟರ್ಗಳನ್ನು ಪೂರೈಸಲಾಗಿದೆ, ಆಲ್ರೆಡಿ ಪೂರೈಕೆಯನ್ನು ಮಾಡಿದೆ. ವಿಶ್ವದ ಅತ್ಯಾಧುನಿಕ ಯುದ್ಧ ಹೆಲಿಕಾಪ್ಟರ್ಗಳಾಗಿ AH-64 ಅಪಾಚಿ ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಸೈನ್ಯವು ಬಳಸ್ತಾ ಇದೆ. ಓಕೆ, ಅದನ್ನು ಭಾರತಕ್ಕೂ ಕೂಡ ಕೊಟ್ಟಿದ್ದಾರೆ. ಭಾರತೀಯ ವಾಯುಪಡೆ ಮತ್ತು ಬೋಯಿಂಗ್ ಕಂಪನಿ 2020ರಲ್ಲಿ ಈ ಒಪ್ಪಂದಕ್ಕೆ ಸೈನ್ ಕೂಡ ಹಾಕಿತ್ತು. ಓಕೆ, ಅದರ 6ರೊಳಗೆ 3 ಬಂದಿದ್ದಾವೆ. ದೀಸ್ ಆಲ್ ಆರ್ ಇಂಪಾರ್ಟೆಂಟಾ. ನೆಕ್ಸ್ಟ್, ಡ್ಯುರಾಂಡ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದು? ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹಾಕಿ ಹೇಳ್ರಿ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಇವೆಲ್ಲ ಇವತ್ತಿನ ಪ್ರಜಾವಾಣಿ ಆರ್ಟಿಕಲ್ಸ್ ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ ಗೈಸ್. ನೌ ಐ ವಿಲ್ ಕಮ್ ಟು ಹಿಂದೂ ಪೇಪರ್. ದ ಹಿಂದೂ ಪೇಪರ್ ನನ್ನ ಹತ್ರ ಬೆಂಗಳೂರು ಎಡಿಷನ್ ಇದೆ ಇವತ್ತು. ಲೆಟ್ ಸಿ. ಟಾಪ್ ಕೋರ್ಟ್ ಇಶ್ಯೂಸ್ ನೋಟಿಸ್ ಟು ಸ್ಟೇಟ್ಸ್ ಸೆಂಟರ್ ಆನ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್. As I told you in Kannada paper also, some state governors are not willing to sign the bills which are passed by the assembly of those states. The governor is sending those bills to President of India. Of course, governor is having that power. But why these problems are going on? That's why President of India Draupadi Murmu asked several questions, 14 questions regarding this. Now Chief Justice of India is asking, solve this problem. Okay, solve this problem, answer these questions. Okay, ಅದನ್ನು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಧನ್ಕರ್ ಎಕ್ಸಿಟ್ ನೋಟಿಫೈಡ್ ಬಟ್ ಕೀ ಕ್ವಶನ್ ರಿಮೇನ್ಸ್ ಸೇಮ್. ಕೀ ಕ್ವಶನ್, ವಾಟ್ ಈಸ್ ಕೀ ಕ್ವಶನ್? ಸಿ, ಹೂ ಈಸ್ ವೈಸ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ನೌ? ಹರಿವಂಶ್ ನಾರಾಯಣ್ ಸಿಂಗ್.
Okay, Harivansh Narayan Singh is a vice chairman now. He is only executing all the powers of vice president of India. And key question is why he resigned. One day he worked. Okay, after that suddenly what happened with him and he resigned. ಅದನ್ನ ಕ್ವಶನ್ ಕೇಳ್ತಿದ್ದಾರೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಆಸ್ಕ್ಡ್ ಈಟರೀಸ್ ಅಂದರೆ ಹೋಟೆಲ್ಸ್, ಓಕೆ, ಯಾವುದೇ ಆಹಾರಗಳನ್ನು ಮಾರಾಟ ಮಾಡ್ತಿರ್ತಾರಲ್ಲ ಅವರು, ಅಲಾಂಗ್ ಕನ್ವರ್ ರೂಟ್ ಟು ಡಿಸ್ಪ್ಲೇ ಡೀಟೇಲ್ಸ್ ಆ್ಯಸ್ ಸ್ಟಿಪ್ಯುಲೇಟೆಡ್ ಬೈ ಲಾ. ನೋಡ್ರಿ ಏನು ಮಾಡಿದರೆ, ಯಾರ್ಯಾರು ಈ ಕನ್ವರ್ ಯಾತ್ರೆ, ಒಂದನೇದು ಎಲ್ಲಿ ನಡೀತಾ ಇದೆ ಕನ್ವರ್ ಯಾತ್ರೆ, ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ಡೈಲಿ ಹೇಳ್ತಾ ಇದ್ದೀನಿ, ಉತ್ತರ ಪ್ರದೇಶದೊಳಗೆ ನಡೆಯುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಶಿವನ ದೇವಸ್ಥಾನಕ್ಕೆ ಕನ್ವರ್ ಯಾತ್ರೆಗೆ ಹೋಗ್ತಾರೆ. ಇಲ್ಲೇನು ಯಾತ್ರೆಗೆ ಹೊಂಟಾರಲ್ಲ, ಈ ಯಾತ್ರಾರ್ಥಿಗಳಿಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಅಂತ ರೋಡ್ ಸೈಡು ಹೋಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ, ಈ ರೋಡ್ ಸೈಡ್ ಹೋಟೆಲ್ಗಳೇನು ಓಪನ್ ಮಾಡಿರಲ್ಲ, ಆ ಒಂದು ಹೋಟೆಲ್ ಮುಂದೆ ಓನರ್ ಹೆಸರು, ಅವನ ಫೋನ್ ನಂಬರು, ಅವನ ಅಡ್ರೆಸ್ಸು, ಓಕೆ, ಸೊ ಆಮೇಲೆ ಅವನ ಪ್ಯಾನ್ ಕಾರ್ಡು, ಏನೇನು ಡೀಟೇಲ್ಸ್ ಅದಾವಲ್ಲ ಆ ಎಲ್ಲ ಡೀಟೇಲ್ಸ್ ಹಾಕ್ರಿ ಅಂತ ಹೇಳ್ಯಾರ. ಹೋಟೆಲ್ ಹೊರಗಡೆ ಹಾಕ್ರಿ ಅಂತ ಹೇಳ್ಯಾರ. ಆ್ಯಂಡ್ ಕೆಲವೊಂದಿಷ್ಟು ಜನ ಇವೆಲ್ಲ ಡಿಸ್ಕ್ಲೋಸ್ ಮಾಡುವಂಥ ಅವಶ್ಯಕತೆ ಏನಿದೆ ಸಿ. ಆಮೇಲೆ ಅಲ್ಲಿ ನಾನ್ ವೆಜ್ ಮಾರಾಟ ಮಾಡಲಿಕ್ಕೆ ಮೊದಲೇ ಅವಶ್ಯಕತೆ ಇಲ್ಲ, ಮೀನ್ಸ್ ನಾನ್ ವೆಜ್ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಯಾಕೆ ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅಂತ ಕೆಲವೊಂದಿಷ್ಟು ಜನ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಕಾನೂನು ಏನು ಮಾಡ್ಯಾರ ಅದನ್ನು ಫಾಲೋ ಮಾಡಿರಿ, ಅವ್ರೇನು ಡಿಸ್ಕ್ಲೋಸ್ ಮಾಡ್ಯಾರಂದ್ರೆ ಮಾಡಿಬಿಡ್ರಿ. ಬಟ್ ಇನ್ನೂ ಕೂಲಂಕುಷವಾಗಿ ಕೋರ್ಟ್ ವಿಚಾರ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡಿರಿ ಅಂತ ಹೇಳ್ಯಾರ. ನಿಮಗೇನು ಇಂಪಾರ್ಟೆಂಟ್, ಕನ್ವರ್ ಯಾತ್ರೆ ಎಲ್ಲಿ ನಡೆಯುತ್ತೆ, ಆಮೇಲೆ ಯಾವ ದೇವರಿಗೆ ಸಂಬಂಧಪಟ್ಟಿದ್ದು, ರೀಸೆಂಟ್ಲಿ ಇದು ಯಾಕೆ ನ್ಯೂಸ್ ಒಳಗಿತ್ತು, ಇಷ್ಟು ನಿಮಗೆ ಗೊತ್ತಿದ್ದರೆ ಸಾಕು. ನೆಕ್ಸ್ಟ್, KDA ಟು ಫ್ರೇಮ್ ಭಾಷಾ ನೀತಿ ಟು ಫೋಸ್ಟರ್ ಆಲ್ ಲ್ಯಾಂಗ್ವೇಜಸ್ ಆಫ್ ಸ್ಟೇಟ್. ಓಕೆ, ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ KDA ಈಸ್ ಆನ್ ಪ್ರೋಸೆಸ್ ಆಫ್ ಫಾರ್ಮುಲೇಟಿಂಗ್ ಭಾಷಾ ನೀತಿ. ಲೆಟ್ ಸಿ, ಇವರು ಮಾಡಲಿ ಮೊದಲು ನ್ಯೂ ಎಜುಕೇಷನ್ ಪಾಲಿಸಿ ಅಂದರು ಈ ಒಂದು ಹಿಂದಿ, ಇಂಗ್ಲೀಷ್, ಕನ್ನಡ 3 ಭಾಷೆ ಕಲಿಸ್ಬೇಕು ಅಂತ ಇತ್ತು. ಬಟ್ ಮೇ ಬಿ ನಾವು ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಚೇಂಜ್ ದ್ಯಾಟ್. ಓಕೆ, ಭಾಷಾ ನೀತಿ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ನೋಡೋಣ. ಸೋಲಾರ್ ಡ್ರೀಮ್ಸ್ ಆನ್ ಲೇಕ್ಸ್. ಓಕೆ, ಎಕ್ಸ್ಪರ್ಟ್ಸ್ ವಾರ್ನ್ ಆಫ್ ಡಿಸ್ಟರ್ಬೆನ್ಸ್ ಆಫ್ ಇಕೋಸಿಸ್ಟಮ್. ನೋಡಿ, ಇವತ್ತು ಏನು ಮಾಡ್ತಿದ್ದಾರೆ, ಭೂಮಿ ಮೇಲೆ, ನೆಲದ ಮೇಲೆ ಇದು ಸಾಕಾಗಿಲ್ಲ ಜನರಿಗೆ, ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಮಾಡಿ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ ಮೇಲೆ, ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ಗೆ, ಈ ಒಂದು ಕೆರೆ, ಕೊಳ್ಳ, ಹಳ್ಳ ಏನಿದಾವೆ ಅವುಗಳ ಮೇಲೂ ಸೋಲಾರ್ ಪ್ಯಾನೆಲ್ ಹಾಕಿ 2000 ಮೆಗಾವ್ಯಾಟ್ ಎನರ್ಜಿನ ಪ್ರೊಡಕ್ಷನ್ ಮಾಡ್ಬೋದು ಅಂತ ಏನು ಸ್ಕೀಮ್ ಹಾಕಿದ್ದಾರೆ ಕರ್ನಾಟಕದೊಳಗೆ. ದಟ್ ಈಸ್ ವೆರಿ ಡೇಂಜರಸ್. ಓಕೆ, ಇಟ್ಸ್ ಆಂಬಿಷಿಯಸ್ ಪ್ರಾಜೆಕ್ಟ್, ಬಟ್ ಇಟ್ಸ್ ವೆರಿ ಡೇಂಜರಸ್. ಯಾಕಂದರೆ ಕೆಳಗಡೆ ಜಲಚರ ಪ್ರಾಣಿಗಳು ಇರ್ತವೆ, ಅದ್ರ ಮೇಲೆ ನೀವು ಏನಾದರೂ ಈ ಸೋಲಾರ್ ಪ್ಯಾನಲ್ಸ್ಗಳನ್ನ ಹಾಕಿಬಿಟ್ರೆ ಅವಕ್ಕೆ ಆಕ್ಸಿಜನ್ ಎಲ್ಲಿಂದ ಹೋಗಬೇಕು, ಅವು ಹೆಂಗೆ ಬದುಕಬೇಕು, ಸೆವ್ರಲ್ ಡ್ರಾಬ್ಯಾಕ್ಸ್ ಇದ್ದಾವೆ. ಪೊಲ್ಯೂಷನ್ ಕೂಡ ಇನ್ಕ್ರೀಸ್ ಆಗ್ಬೋದು. ಯಾವಾಗ ಗಾಳಿ ಬೆಳಕು ಬರೋದಿಲ್ಲ, ಆ ನೀರು ಅಗೇನ್ ಆ್ಯಂಡ್ ಅಗೇನ್ ಚೇಂಜ್ ಆಗೋದಿಲ್ಲ, ಅಫ್ಕೋರ್ಸ್ ದೇರ್ ಈಸ್ ಅ ಡಿಸ್ಟರ್ಬೆನ್ಸ್. ಇದನ್ನು ಸರ್ಕಾರ ವಿಚಾರ ಮಾಡಬೇಕು, ಪೂರ್ತಿ ಕ್ಲೋಸ್ ಮಾಡಬಾರ್ದು ಆ ವಾಟರ್ನ ಅಂತ ಕೂಡ ಆರ್ಟಿಕಲಲ್ಲಿ ಹೇಳ್ತದೆ ಗೈಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನನಗೇನು ಅಂದರೆ RTI ಆ್ಯಕ್ಟ್ ಅಪ್ಲಿಕೇಬಲ್ ಟು ಸೆಂಚುರಿ ಕ್ಲಬ್ ಅಂತ ಇದೆ. ನನಗೇನು ಅಂದರೆ RTI ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂದಿದ್ದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂದಿದ್ದು ಅಂತ ಹೇಳ್ರಿ, ಕಮೆಂಟ್ ಬಾಕ್ಸ್ ಒಳಗೆ ನೀವು ನನಗೆ ತಿಳಿಸ್ರಿ. ನೆಕ್ಸ್ಟ್, ಸ್ಟಡಿ ರಿವೀಲ್ಸ್ ವೈಡ್ ಸ್ಪ್ರೆಡ್ ಡಿಕ್ಲೈನ್ ಇನ್ ಇಂಡಿಯಾಸ್ ಬರ್ಡ್ಸ್. ಓಕೆ, ನೋಡಿ, ಭಾರತದೊಳಗೆ ಈ ಪಕ್ಷಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ದ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ಸ್ 2023 ರಿಪೋರ್ಟ್, ಓಕೆ, ಪ್ರೊಡ್ಯೂಸ್ಡ್ ಬೈ consortium of leading research institutions and conservation organizations has assessed the status of 942 bird species using data contributed by bird watchers through the eBird citizen science platform. ಓಕೆ, ಅದನ್ನು ಉಪಯೋಗ ಮಾಡಿ ಹೇಳ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಬರ್ಡ್ಗಳು ಕಡಿಮೆ ಆಗ್ತಿದ್ದಾವೆ. ಅಕಾರ್ಡಿಂಗ್ ಟು ರಿಪೋರ್ಟ್ 204 species have suffered a long-term decline and 142 are currently declining. Okay, 204 ಇದ್ದು 142 ಆಗಿದ್ದಾವೆ. Sobering truth that India's diverse bird population are facing
significant decline, underscoring the urgent need for concerted conservation efforts. ನಿಜವಾಗ್ಲೂ ಕನ್ಸರ್ವೇಷನ್ ಎಫರ್ಟ್ನ ಅವಶ್ಯಕತೆ ಇದೆ ಇವತ್ತು. ಅಲಾರಾಮಿಂಗ್ ಟ್ರೆಂಡ್ಸ್, ದೀಸ್ ಆರ್ ವೆರಿ ಡೇಂಜರಸ್. ಬರ್ಡ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ನಮ್ಮ ದೇಶದೊಳಗಿನ ಬರ್ಡ್ಸ್ ಅಷ್ಟೆಲ್ಲ, ಬೇರೆ ದೇಶದಿಂದನೂ ಬರ್ಡ್ಸ್ ಬರ್ತವೆ. ನೆಕ್ಸ್ಟ್, ನ್ಯೂ ದೇವದಾಸಿ ಲಾ ವಿತ್ ಕ್ಲಾಸಸ್ ಆನ್ ಪೆಟರ್ನಿಟಿ ಟೆಸ್ಟ್ ಪ್ರಪೋಸ್ಡ್. ಓಕೆ, ನೋಡ್ರು ಗೈಸ್, ಕರ್ನಾಟಕದೊಳಗೆ ಈ ದೇವದಾಸಿ ಕಾಯ್ದೆ ಅಂತ ಇದೆ. ಯಾವಾಗ ಮಾಡ್ಯಾರ ಇದನ್ನು ಕಾಯ್ದೆನ? ಇದರೊಳಗೆ ಬದಲಾವಣೆ ತರ್ತಿದ್ದಾರೆ. ಕರ್ನಾಟಕ ದೇವದಾಸಿ ಪ್ರೊಹಿಬಿಷನ್ ಆ್ಯಂಡ್ ಡೆಡಿಕೇಶನ್ ಆ್ಯಕ್ಟ್ ಅಂತ ಇದೆ. 1982 1982 ದೇವದಾಸಿ ಆ್ಯಂಡ್ ಚಿಲ್ಡ್ರನ್ ಹ್ಯಾವ್ ಬೀನ್ ಫಾರ್ ಲಾಂಗ್ ಸೀಕಿಂಗ್ ಆಫ್ ಕಾಂಪ್ರಿಹೆನ್ಸಿವ್ ಲೆಜಿಸ್ಲೇಷನ್ that could end the evil system and provide proper relief and rehabilitation. ನೋಡಿ, ಇವ್ರು ಏನು ಹೇಳ್ತಿದ್ದಾರೆ, ಮೊದಲು ಹೆಂಗೆ ರೂಲ್ಸ್ ಇತ್ತು, ತಂದೆ ಹೆಸರನ್ನ ಬರಿಬೇಕು ಅಂತ ಏನಿತ್ತು ಮಗು ಇದ್ದರೆ, ಸೊ ಆ ರೂಲ್ಸ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಇವತ್ತು ಕೂಡ ಇದ್ರ ಸಂಬಂಧನೇ ನಿಮಗೆ ನ್ಯೂಸ್ ಒಳಗೆ ಬಂದಿದೆ. ಓಕೆ, ಸೊ ಲೆಜಿಟಿಮೇಟ್ ಚೈಲ್ಡ್, ಹೌದು ಅಲ್ಲೂ ಟೆಸ್ಟಿಂಗ್ ಮಾಡ್ಬೋದು, ಬಟ್ ತಂದೆ ಹೆಸರನ್ನ ಕೊಡಲೇಬೇಕು ಅಂತ ಇಲ್ಲ. ಓಕೆ, ಸೊ ಆ ರೂಲ್ಸ್ನ ಬದಲಾವಣೆ ಮಾಡ್ತಿದ್ದಾರೆ. ಏನೇನು ಬದಲಾವಣೆ ಮಾಡ್ತಾರೆ ನೋಡೋಣ. ಆ್ಯಂಡ್ ಇಂಥವು ಕೇಸ್ಗಳು ಆಲ್ರೆಡಿ ಜಾಸ್ತಿ ಫೈಲ್ ಕೂಡ ಆಗಿದ್ದಾವೆ ಅಂತ ಕೂಡ ಹೇಳಿದ್ದಾರೆ. ಫ್ರೆಶ್ ಸರ್ವೆ ಆರ್ಡರ್ ಬೈ ದಿ SHRC ಟು ಬಿ ಕಂಡಕ್ಟೆಡ್ ಬಿಫೋರ್ ಆನ್ October. ಓಕೆ, ಬೆಳ್ಳಾರಿ ಆ್ಯಂಡ್ ವಿಜಯನಗರ ಡಿಸ್ಟಿಕ್ ಎಸ್ಟಿಮೇಟೆಡ್ ಟು ಹ್ಯಾವ್ ಅರೌಂಡ್ 9,000 ದೇವದಾಸಿ. ಇಲ್ಲೇ ಜಾಸ್ತಿ ಇದೆ. ಓಕೆ, ಪಾಸ್ ಆಗಲಿ ಇದು, ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಡೆಫಿನೆಟ್ಲಿ ಮಾಡೋಣ. ಬಟ್ ದೇವದಾಸಿ ಆ್ಯಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಿರಲಿ. ಸೆಟಪ್ 40,000 ಸೋಲಾರ್ IP ಸೆಟ್ಸ್ ಅಂಡರ್ ಕುಸುಮ್ ಯೋಜನೆ. ನಾನು ಆಲ್ರೆಡಿ ಕನ್ನಡ ಪೇಪರ್ ಒಳಗೆ ಡೀಟೇಲ್ ಆಗಿನೇ ಹೇಳಿದ್ದೀನಿ. ಕುಸುಮ್ ಯೋಜನೆಗೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಪ್ರೊವೈಡ್ 30% and 50% ಸಬ್ಸಿಡಿ ರೆಸ್ಪೆಕ್ಟಿವ್ಲಿ ಫಾರ್ ದ ಇನ್ಸ್ಟಾಲೇಷನ್ ಆಫ್ ಸೋಲಾರ್ ಪಂಪ್ ಸೆಟ್ಸ್. ದ ಬೆನಿಫಿಷರೀಸ್ ಹ್ಯಾವ್ ಟು ಸ್ಪೆಂಡ್ 20% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಟ್ ಪ್ರಾಜೆಕ್ಟ್. ಓಕೆ, ಅದನ್ನು ಮಾಡಬೇಕು ಅಂತ ಇದೆ. A sum of 12,785 crores had been set aside for IP sets and 11,720 crores had been released for the farmers. It's a good step and environmentಗೂ ಒಳ್ಳೆಯದು ಆ್ಯಂಡ್ ಈವನ್ ರೈತರಿಗೂ ಒಳ್ಳೆಯದು ಅನ್ನೋದನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕು. ನೆಕ್ಸ್ಟ್, ಡಿಜಿಟಲ್ ಸರ್ವೆ ಆಫ್ ಬ್ಲ್ಯಾಕ್ ಹೆಡ್ಡೆಡ್ ಕ್ಯಾಟರ್ಪಿಲ್ಲರ್. ಇದೊಂದು ಡಿಸೀಸ್ ಬಂದದತ್ರು ಗೈಸ್, ಬ್ಲ್ಯಾಕ್ ಹೆಡ್ಡೆಡ್ ಕ್ಯಾಟರ್ಪಿಲ್ಲರ್ ಡಿಸೀಸ್ ಆನ್ ಕೋಕೋನಟ್ ಟ್ರೀಸ್. ಈ ಒಂದು ತೆಂಗಿನ ಗಿಡಕ್ಕೆ ಬಂದೈತೆ ಅಂತ. ದಿಸ್ ಈಸ್ ಇಂಪಾರ್ಟೆಂಟಾ? ಯಾವ ಒಂದು ಡಿಸೀಸ್ ಬಂದೆ ರೀಸೆಂಟ್ ನ್ಯೂಸ್ ಒಳಗಿತ್ತು ಅಂತ ಕೇಳ್ಬೋದು. ರಿಸರ್ವೇಷನ್ ಇನ್ ಪ್ರಮೋಷನ್. ನೀವು ನನಗೆ ಒಪಿನಿಯನ್ ಹೇಳ್ರಿ, ರಿಸರ್ವೇಷನ್ ಕೊಡ್ತಿದ್ದಾರೆ ಓಕೆ, ಅದರಿಂದ ಜಾಬ್ ಸಿಗ್ತಿದೆ ಓಕೆ ಫೈನ್, ಬಟ್ ಪ್ರಮೋಷನ್ ಒಳಗೂ ರಿಸರ್ವೇಷನ್ ಅಪ್ಲಿಕೇಬಲ್ ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ಓಕೆ, ದ ಗ್ರೌಂಡೆಡ್ UK F-35 ಜೆಟ್ ಫ್ಲೈಸ್ ಔಟ್ ಆಫ್ ಕೇರಳ. ಓಕೆ ಅಂತ ಅದನ್ನು ಹೇಳ್ತಿದ್ದಾರೆ, ಅದು ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್, ಕ್ವಾಲಿಟಿ ಕನ್ಸರ್ನ್ ಕಂಟಿನ್ಯೂ ಟು ಹಾಂಟ್ ದ ಪೋಲಾವರಂ ಪ್ರಾಜೆಕ್ಟ್. ಗೈಸ್, ನನಗೆ ಆನ್ಸರ್ ಮಾಡಿರಿ, ತೆಲಂಗಾಣ ಮತ್ತು ಈ ಒಂದು ಆಂಧ್ರ ಪ್ರದೇಶದ ನಡುವೆ ಈ ಪೋಲಾವರಂ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಯಾವ ನದಿಗೆ ಅಡ್ಡಲಾಗಿ ಪೋಲಾವರಂ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ನ ಮಾಡಿದ್ದಾರೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕಾ? ಭಾಳ ಜನ ಹೇಳ್ತಾ ಇಲ್ಲ, ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ಸ್ ಹೇಳ್ತಾ ಇಲ್ಲ. ನೀವು ಸರ್ ಭಾರಿ ಐತಿ, ಅದು ಐತಿ, ಇದು ಐತಿ ಹೇಳಬೇಡ್ರಿ ಕ್ಲಾಸು. ನೀವು ಕ್ವಶನ್ ಕೇಳಿದ್ದಕ್ಕೆ ಆನ್ಸರ್ ಮಾಡಿರಿ, ದಟ್ಸ್ ಇಟ್. ಓಕೆ, ನೋಡಿರಿ, ಅಂಗನವಾಡಿ ವರ್ಕರ್ಸ್ ಅಪೋಸ್ ಮೂವ್ ಟು ಯೂಸ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ ಇನ್ ICDS ಪ್ರೋಗ್ರಾಮ್. ಅಂಗನವಾಡಿ ವರ್ಕರ್ಗೆ ಈ ಫೇಸ್ ಚೆಕ್ ಮಾಡುವಂಥ ಏನು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ಇದು ದೊಡ್ಡ ಒಂದು ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೇನು ಬೇಕು ಅಂದರೆ ICDS ಹಂಗಂದರೆ ಏನು, ಇದ್ರ ಫುಲ್ ಫಾರ್ಮ್ ಏನು? ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್. ಇಟ್ ಸ್ಟಾರ್ಟೆಡ್ ಇನ್ 1975. ನೀವೆಲ್ಲ ಈ ಅಂಗನವಾಡಿ ಒಳಗೆ ಈ ಒಂದು ಹಿಟ್ಟು, ಸ್ಪ್ರೌಟ್ಸು, ಸ್ವೀಟು ಅವೆಲ್ಲ ತಿಂದಿರ್ಬೋದು. ಇದೇ ಯೋಜನೆ ಒಳಗೆ ನಿಮಗೆ ಅಂಗನವಾಡಿ ಒಳಗೆ ಅವ್ರನ್ನೆಲ್ಲ ಕೊಟ್ಟಿದ್ದು ಗೈಸ್, ನೆನಪಿಟ್ಕೊಡ್ರಿ. ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆರ್ ಪ್ರೋಗ್ರಾಮ್. ಓಕೆ, ಹಾಂ, ಇದು ಚೈನಾ ಇಂಡಿಯಾ ಕಾನ್ಫ್ಲಿಕ್ಟ್ ಓವರ್ ಬುದ್ಧಿಸಮ್ ನಮಗೆ ಅವಶ್ಯಕತೆ ಇಲ್ಲ. ಆ್ಯಂಡ್ ದಟ್ ಇಸ್ ಅ ಫೈಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಫಾರ್
ಟಿಬೇಟ್ ಅದ್ರ ಸಂಬಂಧ ಇದೆ, ನಮಗೆ ಅವಶ್ಯಕತೆ ಇಲ್ಲ. ಧನ್ಕರ್ ಎಕ್ಸಿಟ್ ಈಸ್ ಡೆಫಿನೆಟ್ಲಿ ಇವನ್ ನಾವು ಆಲ್ಸೋ ಕ್ವಶನ್ ಮಾರ್ಕ್ ಆಗಿದೆ. ಆರ್ಟಿಕಲ್ 67A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆನಪಿಟ್ಕೊಳ್ರಿ. ಅವರು ಅದನ್ನು ರಿಸಿಗ್ನೇಷನ್ ಮಾಡ್ಬೋದು. ಏನು ಕಾರಣ ಅಂತ ಇನ್ನೂ ಹೇಳಿಲ್ಲ, ಹೇಳಬೇಕು ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ರಿಯಾಲಿಟೀಸ್ ಬಿಹೈಂಡ್ ದಿ ಗ್ಲೋಬಲ್ ಎಕ್ಸ್ಪೆರಿಮೆಂಟ್ ಆಫ್ ರಿಮೋಟ್ ವರ್ಕ್. ನೋಡಿ, ಮೋಸ್ಟ್ ಆಫ್ ದಿ ವರ್ಲ್ಡ್ ಒಳಗೆ ಅತಿ ಹೆಚ್ಚು ಯಾರು ವರ್ಕ್ ಮಾಡ್ತಿದ್ದಾರೆ, ಯಾವ ಪ್ಲೇಸ್ ಒಳಗಿನವರು ವರ್ಕ್ ಮಾಡ್ತಿದ್ದಾರೆ ಅಂತ ನೋಡಿದರೆ ಡೆಫಿನೆಟ್ಲಿ ಇಂಡಿಯನ್ ವರ್ಕರ್ಸ್. ಗ್ಲೋಬಲ್ ಸರ್ವೆ ಆಫ್ ವರ್ಕಿಂಗ್ ಅರೇಂಜ್ಮೆಂಟ್ಸ್ ಕಂಡಕ್ಟೆಡ್ ಬೈ Information Institute of Stanford University, and according to that 16,000 college educated workers across 40 countries between 2024-2025 are the bear this paradox. ಅಲ್ಲಿ ಹೋಗ್ಲೋ ಬ್ಯಾಡು, ಓಕೆ, ನಮಗೆ ಅಲ್ಲಿ ಇಂಪಾರ್ಟೆನ್ಸ್ ಸಿಗ್ತದೋ ಇಲ್ಲೋ ಅಂಥದ್ರೊಳಗೂ ಚೈನಾ, ಆಮೇಲೆ ರಷ್ಯಾ, ಯುಕ್ರೇನ್, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಜಪಾನ್, ಇಲ್ಲಿ ಮೆಡಿಕಲ್ ಎಜುಕೇಷನ್ಗಾಗಿ ಅತಿ ಹೆಚ್ಚು ಇಂಡಿಯನ್ಸು ಹೋಗ್ತಿದ್ದಾರೆ. ಬಟ್ ದೇ ಆರ್ ಡೆಫಿನೆಟ್ಲಿ ಬಿಕಮಿಂಗ್ ಮೈನಾರಿಟೀಸ್ ದೇ, ಬಿಕಾಸ್ ಈಗ ಬೇರೆ ದೇಶಕ್ಕೆ ಹೋಗಿದ್ದಾರೆ ಇಲ್ಲಿಂದ ಬಿಟ್ಟು ಅಂದರೆ ಡೆಫಿನೆಟ್ಲಿ ಅವರು ಮೈನಾರಿಟೀಸೇ ಇರ್ತಾರೆ. ಅದ್ರ ಬಗ್ಗೆ ಹೇಳ್ತಾ ಇದೆ, ನಾಟ್ ಸೋ ಇಂಪಾರ್ಟೆಂಟ್. ಹಾಂ, ಒಂದು ಪಾಯಿಂಟ್ ಹೇಳ್ತೀನಿ, ಅದಕ್ಕೆ ಆರ್ಟಿಕಲ್ ಬಂದಿದೆ. ಯೂನಿವರ್ಸಿಟೀಸ್ ಎವ್ರಿವೇರ್ ಆರ್ ಇನ್ ಕ್ರೈಸಿಸ್. ಭಾರತದೊಳಗಂತೂ ಕ್ರೈಸಿಸ್ನೊಳಗೆ ಇದ್ದಿದ್ದು ಗೊತ್ತೇ ಐತಿ. ರೀಸೆಂಟ್ಲಿ ಜುಲೈ 21 ಫೆಡರಲ್ ಜಡ್ಜ್ ಚಾಲೆಂಜ್ಡ್ ದ US administration's reason for slashing billions of dollars in a federal funding or to Harvard University. ಪ್ರತಿ ವರ್ಷ ಹಾರ್ವರ್ಡ್ ಯೂನಿವರ್ಸಿಟಿಗೆ ಏನು ಫಂಡ್ ಕೊಡ್ತಿದ್ರಲ್ಲ, ಸೊ ಅದನ್ನು ಸ್ಟಾಪ್ ಮಾಡಿದ್ದಾರೆ. ದ ಫಂಡಿಂಗ್ ಥ್ರೆಟ್ಸ್ ಆ್ಯಂಡ್ ಕಟ್ಸ್ ರಿಫ್ಲೆಕ್ಟ್ ಅ ಲಾರ್ಜರ್ ವರ್ಲ್ಡ್ ವೈಡ್ ಟ್ರೆಂಡ್ಸ್ ಆಫ್ ರೈಟ್ ವಿಂಗ್ ಗವರ್ಮೆಂಟ್ಸ್ ಫೋರ್ಸಿಂಗ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವಿತ್ ದೇರ್ ಐಡಿಯಾಲಜಿಕಲ್ ಅಜೆಂಡಾಸ್. ನೋಡಿ, ಈ ಫಂಡನ್ನ ಕಡಿಮೆ ಮಾಡಬಾರ್ದಾಗಿತ್ತು, ಎಜುಕೇಷನ್ ಹ್ಯಾಂಪರ್ ಆಗುತ್ತೆ. ಹೀಗೆ ಜಗತ್ತಿನಾದ್ಯಂತ ಆಗ್ತಾ ಇದೆ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದನೂ ಆಗ್ತಾ ಇದೆ, ಆ್ಯಂಡ್ ಧಾರವಾಡ ಯೂನಿವರ್ಸಿಟಿ ಒಳಗೂ ಆಗ್ತಾ ಇದೆ, ಆಸ್ಟ್ರೇಲಿಯಾದೊಳಗೂ ಆಗ್ತಾ ಇದೆ, ಅಮೆರಿಕಾದೊಳಗೂ ಆಗ್ತಾ ಇದೆ. ಆ್ಯಂಡ್ ಎಜುಕೇಷನ್ನ ವೆಪನೈಸ್ ಥರ ಉಪಯೋಗ ಮಾಡ್ತಿದ್ದಾರೆ. ಎಜುಕೇಷನ್ ಎದ್ರ ಸಂಬಂಧ ಕೊಡಬೇಕು ಅಂತ ಏನಿತ್ತೋ ಆ ಬೇಸಿಕ್ ಪ್ರಿನ್ಸಿಪಲ್ನ ಹಾಳು ಮಾಡ್ತಿದ್ದಾರೆ. ವೀಸಾ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ಡಿಪೆಂಡಿಂಗ್ ಆನ್ ಕಾಮನ್ಸ್ ಆ್ಯಂಡ್ ಎಜುಕೇಷನ್ಗೆ ಇಷ್ಟು ಟ್ರಬಲ್ ಮಾಡೋ ಅವಶ್ಯಕತೆ ಇದೆ ಅಂತ ಆಥರ್ ಕ್ವಶನ್ ಮಾಡ್ತಾರೆ ಗೈಸ್. ಓಕೆ, ಹಾಂ, ನೆಕ್ಸ್ಟ್, ಆಫ್ಟರ್ ಗ್ಲೋರಿಯಸ್ ಕರಿಯರ್ ಮಿಗ್, ಓಕೆ, MiG-21 ಮಿಗ್ ಫ್ಲೈಟರ್ ಜೆಟ್ಸ್, ಓಕೆ, ಟು ರಿಟೈರ್ ಇನ್ ಸೆಪ್ಟೆಂಬರ್ ಒಳಗೆ ಇವು ರಿಟೈರ್ಡ್ ಆಗ್ತಿದ್ದಾವೆ. ಆ್ಯಂಡ್ ಏರ್ಫೋರ್ಸ್ ವಿಲ್ ಹೋಲ್ಡ್ ಅ ಸೆರಿಮೋನಿಯಲ್ ಸೆಂಡ್ ಅಪ್ ಫಾರ್ ದೀಸ್ ಬಿಕಾಸ್ ದೀಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲಿ ಚಂಡೀಗಢ ಏರ್ ಬೇಸ್ ಒಳಗೆ ಇವಕ್ಕೆ ಸೆಂಡ್ ಅಪ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ಡೆವಲಪ್ಡ್ ಬೈ ತೇಜಸ್ MKIA. ಓಕೆ, ಆಫ್ಟರ್ ಪ್ರೊಟೆಕ್ಟಿಂಗ್ ದ ಸ್ಕೈಸ್, ಆಕಾಶವನ್ನು ಪ್ರೊಟೆಕ್ಟಿಂಗ್ ಫಾರ್ 6 decades, 60 ವರ್ಷದಿಂದ ಇವು ಕೆಲಸ ಮಾಡ್ತಿದ್ದಾವೆ. MiG-21 ಬಿಷನ್ ಫೈಟರ್ ಜೆಟ್ಸ್ ಆಫ್ ಇಂಡಿಯನ್ ಏರ್ಫೋರ್ಸ್ ಆರ್ ಸೆಟ್ ಟು ರಿಟೈರ್ ಫ್ರಮ್ ದ ಸರ್ವಿಸ್ ಇನ್ ಇದೇ ವರ್ಷ ಸೆಪ್ಟೆಂಬರ್ ಒಳಗೆ ರಿಟೈರ್ಡ್ ಆಗ್ತಿದ್ದಾವೆ. ದೀಸ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಆಸ್ ಅ ಫೈಟರ್ ಜೆಟ್ಸ್. ಆ್ಯಂಡ್ mid-2000s when the Su-30 MKI were inducted, they have played a key role in 1965 and 1971 wars, Pakistan and Kargil war. Even in 1990, Balakot strike in 2019 and the most recent Operation Sindoor ಒಳಗೂ ಇವು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾವೆ. ಅದಕ್ಕೇ ಇದು ಇಂಪಾರ್ಟೆಂಟು ಆರ್ಟಿಕಲ್ಲು. ಓಕೆ, MiG-21 ಏರ್ಕ್ರಾಫ್ಟ್ ಶೂಟ್ ಡೌನ್ ದ ಪಾಕಿಸ್ತಾನ್ F-16 ಏರ್ಕ್ರಾಫ್ಟ್ಸ್. ಓಕೆ, ಪಾಕಿಸ್ತಾನದಿಂದ ಏನು ಬರ್ತಾ ಇದ್ವು ಅವುಗಳನ್ನೆಲ್ಲ ಹೊಡೆದುರುಳಿಸಿದ್ದು ಇವೇನೆ. ಓಕೆ, 700 ಏರ್ಕ್ರಾಫ್ಟ್ಸ್. ಓವರ್ ದ ಇಯರ್ಸ್ ಇಂಡಿಯಾ ಪ್ರೊಡ್ಯೂಸ್ಡ್ more than 700 MiG aircrafts of different variants ಅದನ್ನು ಮಾಡಿದ್ದಾರೆ. ಆ್ಯಂಡ್ ಫೈನಲಿ ಇವನ್ ಪಾಕಿಸ್ತಾನದೊಳಗೆ ಏನು ಹೋಗಿ ನಮ್ಮ ಇಂಡಿಯನ್ ಏರ್ಫೋರ್ಸ್ದವರು ಏನು ಅಭಿನಂದನ್ ಅವರು ಹೋಗಿ ಸಿಕ್ಕಾಕೊಂಡಿದ್ರು, ಅವರ ಮಿಗ್ ಹಾರಾಡ್ಸಕ್ಕೆ ಹೋಗಿನೇ ಅವರು ಅಲ್ಲಿ ಸಿಕ್ಕಾಕೊಂಡಿದ್ರು. ಫೈನಲಿ ಅವ್ರನ್ನ ಪಾಕಿಸ್ತಾನ ರಿಲೀಸ್ ಕೂಡ ಮಾಡಿತ್ತು. ಇಂಡಿಯಾ ಹೇಳಿತ್ತು ಅವ್ರದ್ದೇನು ತಪ್ಪಿಲ್ಲ, ಅವ್ರನ್ನ ಸೀದಾ ರಿಲೀಸ್ ಮಾಡಬೇಕು ಅಂತ. ಅದ್ರ ಪ್ರಕಾರ ರಿಲೀಸ್ ಕೂಡ ಮಾಡಿದ್ದಾರೆ ಗೈಸ್. ನೆಕ್ಸ್ಟ್, ಆರ್ಮಿ ಗೆಟ್ಸ್ ಫಸ್ಟ್ ಬ್ಯಾಚ್ ಆಫ್ ಅಡ್ವಾನ್ಸ್ಡ್ ಅಪಚಿ ಹೆಲಿಕಾಪ್ಟರ್ಸ್ ಫ್ರಮ್ US. ಇದನ್ನು ಕೂಡ ನಾನು ಹೇಳಿದ್ದೀನಿ. ಟೋಟಲ್ 6 ತರಿಸ್ಕೋಬೇಕಾಗಿತ್ತು, ಅದಕ್ಕೆ 3 ಬಂದಿದ್ದಾವೆ ಆಲ್ರೆಡಿ.
okay, to boost our capability. Apache these helicopters, okay, induction of these advanced combat helicopters will booster the army's operational capabilities along with the western borders and high altitude areas. It will be deployed in the Jodhpur with the army aviation corps. Before that, the helicopters will undergo a joint receipt inspections as per protocol. Okay, Apache for Indian Army, milestone moment for Indian Army as a first batch have arrived. ಇನ್ನೊಂದು 3 ಬರೋ ಇದೆ, ಅವು ಕೂಡ ಬರ್ತವೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅಂತ ಇಂಡಿಯನ್ ಆರ್ಮಿಯೊಳಗೆ ಇಂಡಿಯನ್ ಆಸ್ ಎ ಇಂಡಿಯನ್ಸ್ ಆಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಗೈಸ್. ನೆಕ್ಸ್ಟ್, ahead of PM visit, India highlights the presence of Khalistani in UK. ಇಂಡಿಯಾ ಪ್ರೈಮ್ ಮಿನಿಸ್ಟ್ರು ಯು ಕೆಗೆ ಹೋಗೋರಿದ್ದಾರೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆನೂ ಕೂಡ ಫೈನಲೈಸ್ ಮಾಡುವಂಥ ಚಾನ್ಸಸ್ ಇದ್ದಾವೆ. ಅದ್ರ ಜೊತೆಗೆ ಖಾಲಿಸ್ತಾನಿ ಸಪ್ರೇಟಿಸ್ಟ್ ಯಾರು ಇವರು? ಪಂಜಾಬ್ ರಾಜ್ಯವನ್ನು ಖಾಲಿಸ್ತಾನ್ ಅನ್ನುವಂಥ ಹೊಸ ದೇಶ ಮಾಡಬೇಕು, ಅದರದೇ ಆದಂಥ ಸಂವಿಧಾನವನ್ನು ಮಾಡಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇರುವಂಥ ಒಂದು ಜನ ಇದ್ದಾರೆ, ಒಂದು ಗುಂಪಿದೆ. ಅದಕ್ಕೆ ಖಾಲಿಸ್ತಾನಿಗಳು ಅಂತ ನಾವು ಕರಿತೀವಿ. ಅವ್ರಿಗೂ ಕೂಡ ಸ್ಟ್ರಿಕ್ಟ್ ವಾರ್ನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಖಾಲಿಸ್ತಾನಿಗಳನ್ನ UK ಒಳಗೆ ಇರಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಗೈಸ್. ಓಕೆ, ಅದ್ರ ಸಂಬಂಧ ಆ ಆರ್ಟಿಕಲ್ ಬಂದಿದೆ. ನೆಕ್ಸ್ಟ್, ಪೋಲ್ ಪ್ಯಾನಲ್ ಹ್ಯಾವ್ ಟು ಹೋಲ್ಡ್ ದ ಎಲೆಕ್ಷನ್ ವೈಸ್ ಪ್ರೆಸಿಡೆಂಟ್ ಇಮಿಡಿಯೇಟ್ಲಿ. ವೈಸ್ ಪ್ರೆಸಿಡೆಂಟ್ ಯಾವಾಗಿಂದ ರಿಸೈನ್ ಮಾಡಿದ್ದಾರೆ, ಈಗ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಮತ್ತೆ ಎಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಇದು ಇಂಪಾರ್ಟೆಂಟ್ ನೋಡು ಗೈಸ್. ಇನ್ ಕಲೆಕ್ಟಿಂಗ್ ಸಿಗ್ನೇಚರ್ಸ್ ಆಫ್ ರಿಮೂವಲ್ ಆಫ್ ಜಡ್ಜಸ್, ಕಾಂಗ್ರೆಸ್ ಸ್ಟ್ಯಾಂಡ್ಫೋರ್ಡ್ ಆಫ್ ಅರ್ಲಿ ಇನ್ ದ ಡೇ ಆಫ್ ಗೌರ್ಮೆಂಟ್ ಸೋಲೋ ಕ್ರೆಡಿಟ್. ನೋಡಿ, 63 ಸಿಗ್ನೇಚರ್ಸ್ ರಾಜ್ಯಸಭಾ ಒಳಗೆ ಬಂದಿದ್ದಾವೆ, 100 ಮೇಲೆ ಲೋಕಸಭಾ ಒಳಗೆ ಬಂದಿದ್ದಾವೆ. ಸೊ ಫೈನಲಿ ದಿಸ್ ಜಡ್ಜ್ ಈಸ್ ಸೆಟ್ ಟು ರಿಮೂವ್ಡ್. ಹಿ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಜಡ್ಜ್ ಈ ಥರ ರಿಮೂವ್ ಮಾಡಿದ್ದು. ಹಿಂದೆ ಅಟೆಂಪ್ಟ್ ನಡೆದಿದ್ದು, ಬಟ್ ಪಾಸ್ ಆಗಿರಲಿಲ್ಲ. ಈ ಸರ್ತಿ ಇವ್ರನ್ನ ರಿಮೂವ್ ಮಾಡ್ತಿದ್ದಾರೆ. ಧನ್ಕರ್ ಡಿಪೆಂಡೆಡ್ ಫಾರ್ಮರ್ಸ್ ಆ್ಯಂಡ್ ವೋಕಲ್ ಅಬೌಟ್ ರಿಫಾರ್ಮ್ಸ್ ಇನ್ ದ ಜುಡಿಷಿಯರಿ, ದಟ್ಸ್ ವೈ ಹಿ ವಾಸ್ ರಿಮೂವ್ಡ್ ಅಂತ ಕೆಲವೊಬ್ರು ಹೇಳ್ತಾರೆ, ಬಟ್ ಅದನ್ನು ನಂಬಕ್ಕಾಗೋದಿಲ್ಲ. ನೆಕ್ಸ್ಟ್ ಗೈಸ್, ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಇನ್ ಓವರ್ 90% ಆಫ್ ದಿ ಸಿವಿಯರ್ ಡೆತ್ಸ್ ವರ್ಕರ್ಸ್ ಹ್ಯಾಡ್ ನೋ ಸೇಫ್ಟಿ ಗೇರ್ಸ್. ಭಾರತೀಯರು ಇವತ್ತು ಎಲ್ಲೆಲ್ಲಿ ಹೋಗ್ತಿದ್ದಾರೆ? ಚಂದ್ರಯಾನಕ್ಕೆ ಹೋಗ್ತಿದ್ದಾರೆ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಚಂದ್ರಯಾನಕ್ಕೆ ಹೋಗಿ ಚಂದ್ರನ ಸೌತ್ ಪೋಲ್ ಒಳಗೆ ಇಳಿದು ಜಗತ್ತಿನ ಮೊದಲ ದೇಶ ಅನ್ನಿಸ್ಕೊಂಡು, ರೀಸೆಂಟ್ಲಿ ಅಲ್ಲಿ ನಾವು ಇವನ್ ಸ್ಪೇಸ್ ಸ್ಟೇಷನ್ನ ಮಾಡ್ತಿದ್ದೇವೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಬಟ್ ಪ್ರಾಬ್ಲಮ್ ಏನು ಅಂದರೆ, ಪ್ರತಿ ವರ್ಷ ಸಾವಿರಾರು ಜನ ಈ ಮ್ಯಾನ್ ಹೋಲ್ ಕ್ಲೀನ್ ಮಾಡೋಕ್ಕೆ ಹೋಗಿ ಸಾಯ್ತಿದ್ದಾರೆ. ಇದಕ್ಕೊಂದು ಟೆಕ್ನಾಲಜಿ ಕಂಡುಹಿಡಿಯೋಕ್ಕಾಗ್ತಾ ಇಲ್ವಾ ಭಾರತದ್ದು? ಇಷ್ಟೊಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಆ್ಯಂಡ್ ಮನುಷ್ಯರಾಗಿ ಟ್ರೀಟ್ ಮಾಡಿ ಅವ್ರಿಗೂ ಒಂದು ಮರ್ಯಾದೆ ಕೊಡೋ ಅವಶ್ಯಕತೆ ಇದೆ ಹೊರತು ನಾವು ದೊಡ್ಡ ಟೆಕ್ನಾಲಜಿ ಒಳಗೆ ಅಷ್ಟು ಡೆವಲಪ್ ಆಗಿವೆ ಅಂತ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಗೈಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದೀಸ್ ವರ್ಕರ್ಸ್. ವೇಟ್ ಗೇನ್ ಬಿಗಿನ್ಸ್ 8 weeks ಆಫ್ಟರ್ ಸ್ಟಾಪಿಂಗ್ ಆ್ಯಂಟಿ ಒಬೆಸಿಟಿ ಡ್ರಗ್ಸ್. ದಯವಿಟ್ಟು ನಿಮ್ಗೆ ಒಬೆಸಿಟಿ ಇತ್ತಂದರೆ ವರ್ಕೌಟ್ ಮಾಡಿರಿ, ಫುಡ್ ಮುಖಾಂತರ ನೀವು ಕಂಟ್ರೋಲ್ ಮಾಡಿರಿ. ಈ ಡ್ರಗ್ಸ್ ಅಂದರೆ ಔಷಧಿ ಎಲ್ಲ ತೊಗೊಳಕ್ಕೆ ಹೋಗಬೇಡ್ರಿ. ಒಂದು ಸ್ಟೋರಿ ಕೊಟ್ಟಿದ್ದಾರೆ ಇಲ್ಲಿ, ಯಾವ ಥರ ಅದು ಸೈಡ್ ಎಫೆಕ್ಟ್ ಆಯಿತು, ಎಲ್ಲಿವರೆಗೂ ಇವರು ಮೆಡಿಸಿನ್ನ ತೊಗೊಂಡ್ರು ಅಲ್ಲಿವರೆಗೂ ಒಬೆಸಿಟಿ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಯಾವಾಗ ಅದನ್ನು ಬಿಟ್ಟಿದ್ದಾರೆ, ಮೆಡಿಸಿನ್ ಸ್ಟಾಪ್ ಮಾಡಿದ್ದಾರೆ, 8 ವಾರದೊಳಗೆ ಮೊದಲು ಅವ್ರ ವೇಟ್ ಏನಿತ್ತು ಅದರ ಡಬಲ್ ಆಗಿದೆ. ಓಕೆ, ಆ್ಯಂಡ್ ದೀಸ್ ಮಾಡರ್ನ್ ಮೆಡಿಸಿನ್ಸ್ ಆರ್ ವೆರಿ ವೆರಿ ಡೇಂಜರಸ್. ಓಕೆ, ಸೊ ಅಂತ ಹೇಳ್ತಿದೆ. ಇದ್ರ ಬಗ್ಗೆ ಕೂಡ ಆರ್ಟಿಕಲ್ ಬಂದಿದೆ. ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಏನು ಅಂದರೆ, ಎಕ್ಸ್ಟ್ರೀಮ್ ವೆದರ್ ಮೇ ಹಾರ್ಮ್ ಇಂಡಿಯನ್ ಸಿಟೀಸ್ ಕಾಸಸ್ ಬಿಲಿಯನ್ಸ್ ಆಫ್ ಡಾಲರ್ ಲಾಸಸ್. ಎಸ್, ಎಕ್ಸ್ಟ್ರೀಮ್ ವೆದರ್ ಈ ವರ್ಷ ಅಂದ್ಕೊಂಡಷ್ಟು ಮಳೆ ಆಗ್ತಾ ಇಲ್ಲ. ಆ್ಯಂಡ್ 70% ಆಫ್ ದಿ ನ್ಯೂ ಜಾಬ್ಸ್ 2030 ಕಡಿಮೆ ಆಗ್ಬೋದು ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಓಕೆ, ಸಿಟಿಗಳು ಹೀಟ್ ಐಲ್ಯಾಂಡ್ ಆಗ್ಬೋದು. ಆ್ಯಂಡ್ ಅರ್ಬನ್ ಪಾಪ್ಯುಲೇಷನ್ ಇನ್ನೂ ಹೆಚ್ಚಿಗೆ ಆಗಿ ಭಾರತದ ಸಿಟಿಗಳೊಳಗೆ ಇನ್ನೂ ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ಅರ್ಬನೈಸೇಷನ್ ನಮಗೆ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಆಲ್ರೆಡಿ ವಿವಿಧ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಹೇಳಿದ್ದಾವೆ. ವರ್ಲ್ಡ್ ಬ್ಯಾಂಕ್ ಆಲ್ಸೋ ವಾರ್ನ್ ಇಂಡಿಯಾ ಬಿಕಾಸ್ ಆಲ್ರೆಡಿ 32% ಆಫ್ ದಿ ಇಂಡಿಯನ್ಸ್ ಆರ್ ಲಿವಿಂಗ್ ಇನ್ ಸಿಟೀಸ್ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಐ ಆಮ್ ಟಾಕಿಂಗ್ ಅಬೌಟ್. ಆ್ಯಂಡ್ ಈಗೇನಾದರೂ ಸೆನ್ಸಸ್ ಬಂದರೆ ದ ನಂಬರ್ ಹ್ಯಾವ್ ಇನ್ಕ್ರೀಸ್ ಮೆನಿ ಫೋಲ್ಡ್. ಸೊ ಈ ಒಂದು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕಾಗಿದೆ ಬಿಕಾಸ್
ಎಕ್ಸ್ಟ್ರೀಮ್ ವೆದರಿಂದ ಕೂಡ ನಮಗೆ ಬಹಳಷ್ಟು ಫೈನಾನ್ಷಿಯಲ್ ಲಾಸಸ್ಸು ಆಗ್ಬೋದು. ಇಂಟೆನ್ಸ್ ಹೀಟ್ ವೇವ್ಸ್ ವಿಚ್ ಕ್ಯಾನ್ ಕಾಸ್ ಅ ಟೆಂಪ್ರೇಚರ್ ರೈಸ್ ಆ್ಯಂಡ್ ವಿಚ್ ಕ್ಯಾನ್ ಕಾಸ್ ಸೋ ಮೆನಿ ಹೆಲ್ತ್ ಇಶ್ಯೂಸ್ ಇನ್ ಹ್ಯೂಮನ್ ಬೀಯಿಂಗ್. ಇಂಡಿಯಾ US ಟ್ರೇಡ್ ಡೀಲ್ ಡೆಡ್ ಲಾಕ್ ಕಂಟಿನ್ಯೂಸ್ ಓವರ್ ಅಗ್ರಿಕಲ್ಚರ್. ಇದನ್ನು ನಾನು ಕನ್ನಡದೊಳಗೆ ಬಂದಾಗ ಕನ್ನಡ ನ್ಯೂಸ್ ಪೇಪರ್ ಒಳಗಿಂದು ಡೀಟೇಲ್ ಆಗಿ ಹೇಳಿದ್ದೀನಿ. ಯು ಕ್ಯಾನ್ ಸಿ ದ್ಯಾಟ್ ಗೈಸ್. ಓಕೆ, ಒಂದೇ ದಿನದೊಳಗೆ 21 ಚಿಲ್ಡ್ರನ್ ಡೈಸ್ ಆಫ್ ಸ್ಟಾರ್ವೇಷನ್ ಅಂದರೆ ಏನು ಅಂತ ಕನ್ನಡದೊಳಗೆ ಬರೀರು ಗೈಸ್, ಅದರ ಮೀನಿಂಗ್ನ ಬರೀರಿ. ಓಕೆ, ಆ್ಯಂಡ್ ಎಸ್, ಲಾಸ್ಟ್ ಆರ್ಟಿಕಲ್ ಐ ಕ್ಯಾನ್ ಸಿ ಈಸ್, ನಿಮಗೆ ಕೊನೆಯ ಆರ್ಟಿಕಲ್ ಹೇಳಬೇಕು ಅಂದರೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಹೌ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ಸ್ ಇಮ್ಯಾಜಿನ್ಡ್ ಇಂಡಿಯಾ. ಓಕೆ, ಸೊ ಹೆಂಗೆಲ್ಲ ನಮ್ಮ ಪೂರ್ವಜರು ಇಮ್ಯಾಜಿನ್ ಮಾಡಿದ್ರು ಹಾಗೆ ನಮ್ಮ ಸಂವಿಧಾನ ರಚನೆ ಮಾಡಿದ್ದಾರೆ, ಆದರೆ ನಾವು ಅದನ್ನು ಉಳಿಸ್ಕೊಂಡು ಹೊಂಟಿದ್ದೀವ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿದೆ. ನೋಡಿ, ರಿಡೀಮಿಂಗ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ರಾಮಿಸ್. ಸಿ, ಇಂಡಿಯಾ ಹ್ಯಾಡ್ an early start setting up Asia's first nuclear research reactor, Apsara, in 1956. Important, Apsara 1956, first Asia's nuclear research center. Okay, beginning work as Asia's first nuclear power reactor at Tarapur in 1963. Okay, 1963 ಒಳಗೆ ತಾರಾಪುರ್ is a first ಈ ಒಂದು ಸೈಟ್ ಆಗಿದೆ ಗೈಸ್. ಓಕೆ, ಇದು ಇಂಪಾರ್ಟೆಂಟು, ಸೊ ಇದನ್ನು ನೀವು ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್, ಇಂಡಿಯಾಸ್ ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ ಕರೆಂಟ್ಲಿ ಈಸ್ 480 gigawatt, ಡಿವೈಡೆಡ್ ಆಲ್ಮೋಸ್ಟ್ ಈಕ್ವಲಿ ಬಿಟ್ವೀನ್ ಫಾಸಿಲ್ ಫ್ಯೂಲ್ಸ್ ಆ್ಯಂಡ್ ರಿನ್ಯೂಯಬಲ್ಸ್. ಓಕೆ, ವಿಲ್ ಹ್ಯಾವ್ ಟು ಗ್ರೋ 5-fold ಅಕೌಂಟಿಂಗ್ ಫಾರ್ growth in population and urbanization. However, solar, wind and small hydro projects provide only intermittent powers. Therefore, the obvious candidate to fuel India's energy growth is nuclear power. Definitely, because coal is not at all options, because it can be harmful for environment. It will be harmful for environment. Nuclear power financing is qualitatively different because of higher upfront capital costs. And see ನ್ಯೂಕ್ಲಿಯರ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಫಾರಿನಿಂದನೂ ಕೂಡ ಭಾಳಷ್ಟು ಜನ ಬರ್ತಿದ್ದಾರೆ. ಓಕೆ, ಸೊ ದಟ್ಸ್ ವೈ production of nuclear energy is also one of the options to meet India's needs of electricity. India is to meet ambitious target of 100 gigawatt of power generating capacity by 2047. For that, we need to take help of this nuclear energy with proper safety measures anta kuda article alli ಹೇಳ್ತದೆ guys. Okay, this is the article which talks about this nuclear, redeeming India's nuclear power ಅಂತ ಬಂದಿದೆ. These are the articles of Hindu and ಪ್ರಜಾವಾಣಿ ನಾನು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ. ಲಾಸ್ಟ್ಗೆ ದಿಸ್ ಈಸ್ ಅವರ್ ಎಸ್ಸೆ ಬುಕ್ ಗೈಸ್. ಯಾರ್ಯಾರು ಇನ್ನೂ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ, ಮುಂಬರುವಂಥ PSI ಮತ್ತು ESI ಪೇಪರ್ಗೆ ನೀವು ಪ್ರಿಪೇರ್ ಮಾಡ್ತಿದ್ರೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಗೇಮ್ ಚೇಂಜರ್. ದಿಸ್ ಬುಕ್ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಯುವರ್ ಎಸ್ಸೇಸ್ ಆ್ಯಂಡ್ ಈವನ್ ಇನ್ ದ ಮಂತ್ ಆಫ್ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನಿಮಗೆ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪುಸ್ತಕ ಕೂಡ ಬರ್ತಾ ಇದೆ. ಆ್ಯಂಡ್ ರಿಮೆಂಬರ್ ಗೈಸ್, ನೀವು ತಗೋಬೋದು ಆ್ಯಂಡ್ start your preparation today only, and many people have took this advantage and they prepared well, and that's why they got rank also well. Okay, so hingide, ಸೊ ಅದಕ್ಕಾಗಿ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಆದಷ್ಟು ಬೇಗ ಪುಸ್ತಕವನ್ನು ಆರ್ಡರ್ ಮಾಡಿರಿ. ಆರ್ಡರ್ ಮಾಡಲಿಕ್ಕೆ ಈ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು ಗೈಸ್. ಈವನ್ ನಮ್ಮ ಕ್ಲಾಸಸ್ ಕೂಡ ಇದೆ, ಆನ್ಲೈನ್ ಬ್ಯಾಚ್ ಕೂಡ ಪ್ರಾರಂಭ ಆಗಿದೆ. ಆನ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗಿರಿ. ಇಲ್ಲ ಆಫ್ಲೈನ್ ಬ್ಯಾಚ್ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಆಫ್ಲೈನ್ ಬ್ಯಾಚ್ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ 20 ಎಸ್ಸೆ ಹೇಳ್ಕೊಡ್ತದೆ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ ಮತ್ತು ಪ್ರಿಸೈಸ್ ರೇಟಿಂಗ್ ಕೂಡ ನಿಮಗೆ ಹೇಳ್ಕೊಡ್ತದೆ. ಆ್ಯಂಡ್ ನಿಮಗೆ ಪೇಪರ್ 1ದಲ್ಲಿ ಏನು ಡೌಟ್ ಉಳಿದೇ ಇರುವಾಗೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ನೀವು ಕೂಡ ಜಾಯ್ನ್ ಆಗ್ಬೋದು ಗೈಸ್. ಒಂದು ಕೆಲಸ ಮಾಡಿರಿ, ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.